Namaskaram. So continuing with the chapter electric charges and fields. So we are almost approaching the end of the chapter now. So ಇವತ್ತಿನ ಟಾಪಿಕ್ ಗಾಸಸ್ ಥೇರಮ್ ಅಥವಾ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗಾಸಸ್ ಲಾ. ಸೊ ಅಲ್ಲಿ SSS ಬರ್ತಾವೆ. ಗಾಸ್ GAUSS ಸೈಂಟಿಸ್ಟ್ ಹೆಸರು. ಅವನು ಕೊಟ್ಟಂತಹ ಲಾ ಅಂಥೇಳಿ ಇನ್ನೊಂದು ಅಪಾಸ್ಟ್ರಫಿ ಎಸ್ ಬರುತ್ತೆ. ಗಾಸಸ್ ಥೇರಮ್ ಆರ್ ವಿಚ್ ಆಲ್ಸೋ ಕಾಲ್ಡ್ ಆಸ್ ಗಾಸಸ್ ಲಾ. ಸೊ ಈ ಗಾಸ್ ಥೇರಮ್ ಎದಕ್ಕೆ ಯೂಸ್ ಆಗ್ತೈತಿ ಅಂತ ಅನ್ನೋದನ್ನು ಅರ್ಥ ಮಾಡ್ಸೋಕ್ಕೆ ನಾವು ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ ಫಸ್ಟಿಗೆ. ಸೊ ನಿಮ್ಗೆ ನೆನಪಿದ್ರೆ ಒಂದು ಸಿಂಗಲ್ ಚಾರ್ಜ್ ನಮ್ಮ ಕಡೆ ಪಾಯಿಂಟ್ ಚಾರ್ಜ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್, ಸಿಂಗಲ್ ಚಾರ್ಜ್. ಸೊ ಈ ಸಿಂಗಲ್ ಚಾರ್ಜ್ನಿಂದ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆಟ್ ಅ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಆರ್ ಅಂತ ನಾವು ಮಾರ್ಕ್ ಮಾಡಿ ಒಂದು ಪಾಯಿಂಟ್ ಪಿ ತೋರಿಸಿ ಅಟ್ ದಿಸ್ ಪಾಯಿಂಟ್ ವಾಟ್ ಈಸ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್, ಹೌ ಟು ಕ್ಯಾಲ್ಕುಲೇಟ್ ದ್ಯಾಟ್ ಅಂತ ಕೇಳಿದರೆ ನಮ್ಮ ಕಡೆ ಒಂದು ಫಾರ್ಮುಲಾ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್ ಅಂತಂದು ಫಾರ್ಮುಲಾ ಐತಿ. ವೇರ್ ದಿಸ್ ಸ್ಮಾಲ್ ಚಾರ್ಜ್ ಕ್ಯೂ ಈಸ್ ಟೆಸ್ಟ್ ಚಾರ್ಜ್. ಬಟ್ ಇಲ್ಲದೆ ನಾನು ಕೇಳಿದ್ದು ಡಿಫ್ರೆಂಟ್. ಈ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ನಾ ಏನು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ನಲ್ಲೀಗ, ಒಂದು ಪಾಸಿಟಿವ್ ಚಾರ್ಜ್ ಐತಿ, ದಿಸ್ ಇಸ್ ಆ್ಯಕ್ಚುಲಿ ಸೋರ್ಸ್ ಚಾರ್ಜ್. ಈ ಸೋರ್ಸ್ ಚಾರ್ಜ್ನಿಂದ ಆ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಆರ್ನೊಳಗೆ ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅಂತ ಕೇಳಿದರೆ ಫಾರ್ಮುಲಾ 1/4πε0 Q ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇದನ್ನು ನಾವು ಮಲ್ಟಿಪಲ್ ಟೈಮ್ಸ್ ಆಲ್ರೆಡಿ ಯೂಸ್ ಮಾಡಿವಿ. ನೆಕ್ಸ್ಟ್, ವೆನ್ ವಿ ಹ್ಯಾವ್ ಮಲ್ಟಿಪಲ್ ಚಾರ್ಜಸ್, ಓಕೆ, Q1, Q2, -Q3, ಸೊ ಅಂತ ಹಂಗಿದ್ದಾಗ ಸೊ ಇಲ್ಲೇ ಮಲ್ಟಿಪಲ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರ್ತಾವೆ, E1, E2, ಸೊ ಈ ರೀತಿ E3 ಮಲ್ಟಿಪಲ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರ್ತಾವೆ. ಸೊ ಇವುಗಳದ್ದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ತೊಗೋಬೇಕಾಗ್ತೈತೆ ನಾವು. ಆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ನಾವು ನ್ಯೂಮರಿಕಲ್ಸ್ ಆಲ್ರೆಡಿ ಸಾಲ್ವ್ ಮಾಡೀವಿ. ಅದನ್ನು ನೀವು ಹಿಂಗೂ ಬರಿಬಹುದು. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ನೊಳಗೆ ಮಾಡಿದ್ವಿ. ಏನಂದ್ರೆ 1/4πε0 ಕಾಮನ್ ತೆಗೆದು ಸಮೇಷನ್ ಆಫ್ I is equals to 1 to n QI divided by RIP square into RIP cap ಅಂತ ಹೇಳಿ. ಸೊ ಆ್ಯಕ್ಚುಲಿ ಈ ಫಾರ್ಮುಲಾ ನಮಗೇನು ಯೂಸ್ ಆಗಂಗಿಲ್ಲ. ನಮಗಲ್ಲೇ ಏನು ಮಾಡ್ತೀವಿ, ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ಇವು ಎರಡರದ್ದು ರಿಸಲ್ಟೆಂಟ್ ತೊಗೊಂಡು ಅಥವಾ ಇದನ್ನು ಕಾಂಪೋನೆಂಟ್ ಮಾಡಿಕೊಂಡು ಈ ರೀತಿ ನ್ಯೂಮರಿಕಲ್ಸ್ ನಾವು ಮಾಡೀವಿ. ನಾನು ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ಸಿಂಗಲ್ ಚಾರ್ಜ್ನಿಂದ ಇಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮ್ಮ ಕಡೆ ಎರಡು ಫಾರ್ಮುಲಾ ಅದಾವೆ. ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ವಿ ಗೋ ಫಾರ್ ವೆಕ್ಟರ್ ಎಡಿಷನ್, ರೆಸೊಲ್ಯೂಷನ್ ಮಾಡ್ತೀವಿ ಅಥವಾ ಎರಡು ವೆಕ್ಟರನ್ನು ಆ್ಯಡ್ ಮಾಡ್ತೀವಿ. ಅದು ಫಾರ್ಮುಲಾ ಐತಲ್ಲ, ರಿಸಲ್ಟೆಂಟ್ ಈಸ್ ಈಕ್ವಲ್ಸ್ ಟು √(a² + b² + 2ab cos θ). ಇದಾದಮೇಲೆ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡಿಗೆ ಸಂಬಂಧಪಟ್ಟಂಗೆ ನಾವು ಇಲೆಕ್ಟ್ರಿಕ್ ಡೈಪೋಲ್ ಅನ್ನುವಂಥ ಕನ್ಸೆಪ್ಟ್ ನೋಡಿ, ಆ ಎಲೆಕ್ಟ್ರಿಕ್ ಡೈಪೋಲ್ ವಿಚ್ ಕನ್ಸಿಸ್ಟ್ ಆಫ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಚಾರ್ಜ್, ಅದರದ್ದು ಆಕ್ಸಿಯಲ್ ಲೈನ್ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಅಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೊಂದು ಫಾರ್ಮುಲಾ. ಇವು ಮೂರು ಜೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್ ವಿಚ್ ಈಸ್ 1/4πε0 2p/r³. ಅಂದರೆ ಅಸ್ಯೂಮಿಂಗ್ r is greater than a, and at a point on equatorial line 1/4πε0 p/r³, again if r is greater than a. ಸೊ ಆಲ್ರೆಡಿ ನಮ್ಮ ಕಡೆ 1, 2, 3, 4, 5 ಫಾರ್ಮುಲಾ ಇಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕಂತಿರೋದು ಬೇರೆ ಬೇರೆ ಸಿಚುವೇಶನ್ನೊಳಗೆ. ಇದೇ ರೀತಿ ಹೆಂಗೆ ಬರ್ತಾವೆ ನೆಕ್ಸ್ಟ್ ಅಂದರೆ, ನಾನು ಹೇಳಿದ್ದೆ ಇನ್ನೊಂದು 2 ಇಂಪಾರ್ಟೆಂಟ್ ಡೆರಿವೇಷನ್ಸ್ ಈ ಚಾಪ್ಟರ್ನೊಳಗೆ ಬರುವುದಾವೆ. ಆ್ಯಕ್ಚುಲಿ 3 ಡೆರಿವೇಷನ್ ವಿಚ್ ಅಮಾಂಗ್ಸ್ಟ್ ವಿಚ್ ಒನ್ ಈಸ್ ನಾಟ್ ದೇರ್ ಫಾರ್ ದಿಸ್ ಇಯರ್ಸ್ ಸಿಲೆಬಸ್, ದಟ್ ಈಸ್ 2020. ಓಕೆ, ಬಿಕಾಸ್ ಆಫ್ ದ ಸಿಚುವೇಶನ್ ಯು ನೋ. ಈಗ ನಾನು ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂದರೆ, ಈ ಗಾಸ್ ಥೇರಮ್ ಇಂಪಾರ್ಟೆನ್ಸ್ ಅರ್ಥ ಮಾಡ್ಸೋಕೆ ಇದೆಲ್ಲ ಬಿಲ್ಡಪ್. ಆಲ್ರೆಡಿ ನಮ್ಮ ಕಡೆ ಬೇರೆ ಬೇರೆ ಸಿಚುವೇಶನ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇರೆ ಬೇರೆ ಫಾರ್ಮುಲಾ ಉಂಟು. ಇದ್ರ ಜೋಡಿ ಎಂಥ ಸಿಚುವೇಶನ್ ಬರ್ತಾವಂದರೆ, ಒಂದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫನೈಟ್ಲಿ ಲಾಂಗ್ ಕಂಡಕ್ಟರ್ ಇರ್ತೈತಿ. ಅಂದ್ರೆ ಇಮ್ಯಾಜಿನ್ ಮಾಡಿರಿ, ಒಂದು ವೈರ್, ಓಕೆ, ಕಾಪರ್ ವೈರ್, ಸ್ಟೀಲ್ ವೈರ್ ಅಥವಾ ರಾಡ್ ಅಂತ ಅನ್ಕೋರಿ, ವಿಚ್ ಈಸ್ ಇನ್ಫನೈಟ್ ಇನ್ ಲೆಂತ್,
ವಿಚ್ ನೆವರ್ ಎಂಡ್ಸ್. ಆ ಕಡೆನೂ ಎಂಡ್ ಆಗಂಗಿಲ್ಲ, ಈ ಕಡೆನೂ ಎಂಡ್ ಆಗಂಗಿಲ್ಲ ಅಂಥದ್ದೊಂದು ಇನ್ಫನೈಟ್ ವೈರ್ ಐತಿ ವಿಚ್ ಈಸ್ ಚಾರ್ಜ್ಡ್ ಕಂಟಿನ್ಯೂಸ್ಲಿ. ಅದ್ರ ಮೇಲೆ ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಪಾಸಿಟಿವ್ ಚಾರ್ಜ್ ಉಂಟು. ಇದ್ರ ಬಾಜು ಒಂದು ಪಾಯಿಂಟ್ ಪಿ ಅಂತ ಮಾರ್ಕ್ ಮಾಡಿ, ಈಗ ಇದರ ಲೆಂತ್ ಇನ್ಫಿನಿಟಿ ಐತಿ ಅಂದರೆ ದೆರ್ ವಿಲ್ ಬಿ ಹೌ ಮೆನಿ ಪಾಸಿಟಿವ್ ಚಾರ್ಜಸ್ ಆನ್ ದಿಸ್ ರಾಡ್? ಇದರ ಲೆಂತ್ ಇನ್ಫಿನಿಟಿ, ಕಂಟಿನ್ಯೂಸ್ ಆಗಿ ಮೇಲಿಂದ ಕೆಳಗೆ ತನಕ ಎಲ್ಲ ಕಡೆ ಚಾರ್ಜ್ ಮಾಡ್ಯಾರ ಅಂದರೆ ಇಫ್ ದ ಲೆಂತ್ ಈಸ್ ಇನ್ಫಿನಿಟಿ, how many charges will be present? Number of charges. How many number of charges will be present? That is also infinity, we cannot count. ಸೊ ಈ ಇನ್ಫನೈಟ್ ಚಾರ್ಜ್ಗಳು ಇದ್ದಾಗ ಪ್ರತಿಯೊಂದು ಚಾರ್ಜ್ನಿಂದ ಈ ಪಾಯಿಂಟ್ನೊಳಗೆ ಹಿಂಗೆ ಇಲೆಕ್ಟ್ರಿಕ್ ಫೀಲ್ಡ್ ಬಂದು ಇನ್ಫನೈಟ್ ಇಲೆಕ್ಟ್ರಿಕ್ ಫೀಲ್ಡ್ಸ್ ಬರ್ತಾವೆ. ಈ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸದ್ದು ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್. ಈಗ 2-3 ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ನಾವು ಅದರದ್ದು ಕಾಂಪೋನೆಂಟ್ ತೊಗೊಂಡು ಅದರ ರೆಸಲ್ಯೂಷನ್ ಮಾಡಿ ಕಾಂಪೋನೆಂಟ್ ತೊಗೊಂಡು, ಅಥವಾ ರಿಸಲ್ಟೆಂಟ್ ಆಫ್ 2 ಎಲೆಕ್ಟ್ರಿಕ್ ಫೀಲ್ಡ್ಸ್ ಫಾರ್ಮುಲಾ √A² + B² ಹಚ್ಚಿ ಏನೋ ಒಂದು ಸಾಲ್ವ್ ಮಾಡ್ತೀವಿ 3-4 ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ. ವೆನ್ ಇಟ್ ಕಮ್ಸ್ ಟು ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್, ಅವ್ರಿಗೆ ಏನು ಬೇಕು ಅಂದರೆ ಇದೇನು ಇನ್ಫನೈಟ್ ಲೆಂತ್ ಇರುವಂತಹ ರಾಡ್ ಐತಲ್ಲ, ಇದ್ರ ಪಕ್ಕದೊಳಗೆ ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ ಹೆಂಗೆ ಕ್ವಶನ್ ಕೇಳ್ತಾರೆ ಅಂದರೆ, ಓಕೆ ಇನ್ನೊಂದು ಸರ್ತಿ ರೀಡ್ರಾ ಮಾಡ್ತೀನಿ ನಾನು, ಕ್ಲಿಯರಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಓಕೆ, ದೆರ್ ಈಸ್ ಅ ರಾಡ್ ಆಫ್ ಇನ್ಫನೈಟ್ ಲೆಂತ್. ಓಕೆ, ಇದ್ರ ಬಾಜು ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ ಇದ್ರದ್ದು ಡಿಸ್ಟೆನ್ಸ್, ಪಾಯಿಂಟ್ ಪಿದು ಡಿಸ್ಟೆನ್ಸ್ ಫ್ರಾಮ್ ದಿಸ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫನೈಟ್ ವೈರ್. ನೀವು ಬೇಕಾದ್ರೆ ಟೆಕ್ಸ್ಟ್ ಬುಕ್ ನಿಮ್ಮ ಕಡೆ ಇದ್ದರೆ, ವಿಚ್ ಎವರ್ ಟೆಕ್ಸ್ಟ್ ಬುಕ್, ಈ ಗಾಸ್ ಥೇರಮ್ ಆದಮೇಲೆ ಅಪ್ಲಿಕೇಶನ್ಸ್ ಆಫ್ ಗಾಸ್ ಥೇರಮ್ ಅಂತ ಕೊಟ್ಟಿರ್ತಾರೆ. ಅಲ್ಲೇ ಸ್ವಲ್ಪ ನೀವು ಪೇಜ್ ಹೊಳಿಸಿ ನೋಡಿದರೆ ಯು ವಿಲ್ ಫೈಂಡ್ ದಿಸ್ ಕೈಂಡ್ ಆಫ್ ಅ ಡೈಗ್ರಾಮ್. ಇನ್ಫನೈಟ್ ವೈರ್, ಇಲ್ಲಿ ಬಾಜು ಒಂದೇನೋ ಸಿಲಿಂಡ್ರಿಕಲ್ ಶೇಪ್ ಹಿಂಗೆ ಡ್ರಾ ಮಾಡಿರ್ತಾರೆ. ಐ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್ ಲೇಟರ್. ಸೊ ಈಗ ಈ ಪಾಯಿಂಟ್ ಪಿ ಒಳಗೆ ಈ ಇನ್ಫನೈಟ್ ವೈರ್ನಿಂದ ಬರುವಂತಹ ಟೋಟಲ್ ಇಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೊಡ್ತಾರೆ. ಹೌದಾ? ಒಂದು ಪಾಯಿಂಟ್ ಇದ್ದರೆ ಇವು 2, ಮಲ್ಟಿಪಲ್ ಪಾಯಿಂಟ್ ಇದ್ದರೆ ನಾವು ವೆಕ್ಟರ್ ಅಡಿಷನ್ ಮಾಡ್ತೀವಿ. ಒಂದು ಚಾರ್ಜ್ ಇದ್ದರೆ ಇವು 2 ಫಾರ್ಮುಲಾ, ಮಲ್ಟಿಪಲ್ ಚಾರ್ಜಸ್ ಇದ್ದರೆ ವೆಕ್ಟರ್ ಅಡಿಷನ್ ಮಾಡ್ತೀವಿ. ಇಲೆಕ್ಟ್ರಿಕ್ ಡೈಪೋಲ್ ಇದ್ದರೆ ಆಕ್ಸಿಯಲ್ ಲೈನ್ ಅಥವಾ ಇಕ್ವೇಟೋರಿಯಲ್ ಲೈನ್ ಹಚ್ತೀವಿ. ಹಿಂಗೆ ಇನ್ಫನೈಟ್ ಇದ್ದರೆ ಅವಾಗ ಹೆಂಗೆ ನಾವು ಅಲ್ಲಿ ಈ ಎಲ್ಲ ಚಾರ್ಜ್ಗಳಿಂದ ಬರುವಂತಹ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇದ್ರ ಡೆರಿವೇಷನ್ ಬರ್ತೈತೆ. ಓಕೆ, ನೆಕ್ಸ್ಟ್ ಅಲ್ಲೇ ನಮಗೆ ಗಾಸ್ ಥಿಯರಮ್ ಹೆಲ್ಪ್ ಆಗ್ತೈತಿ. ಅಂದರೆ ಗಾಸ್ ಥಿಯರಮ್ ಎದ್ರ ಸಲುವಾಗಿ ಅಂತ ಮೊದಲು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಸ್ಲೋಲಿ, ಸ್ಟೆಪ್ ಬೈ ಸ್ಟೆಪ್. ನೆಕ್ಸ್ಟ್ ಈ ಡೆರಿವೇಷನ್ ಆದಮೇಲೆ ಹೆಂಗೆ ಒಂದು ಇನ್ಫನೈಟ್ ರಾಡ್ ತೊಗೊಂಡಿದ್ರಲ್ಲ, ಹಂಗೆ ಇನ್ಫನೈಟ್ ಶೀಟ್ ತಗೋತಾರೆ, 2 ಡೈಮೆನ್ಷನಲ್. ಇನ್ಫನೈಟ್ ಶೀಟ್ ಅಂದ್ರೆ ಏನು? ಇನ್ಫನೈಟ್ ಪ್ಲೇನ್ ಶೀಟ್ ಅಂತ ಕರೀತಾರೆ ಇದಕ್ಕೆ, ವಿಚ್ ಇಸ್ ಆಲ್ಸೋ ಯೂನಿಫಾರ್ಮ್ಲಿ ಚಾರ್ಜ್ಡ್. ಸೊ ವಾಟ್ ಡು ವಿ ಮೀನ್ ಬೈ ಇನ್ಫನೈಟ್ ಪ್ಲೇನ್ ಶೀಟ್ ಅಂತ ಹೇಳ್ತೇನೆ. ಈ ಬೋರ್ಡ್ ಕಾಣಿಸುತ್ತಲ್ಲ ನಿಮಗೆ, ಓಕೆ, ಈ ಬೋರ್ಡ್ಗೆ ದೇರ್ ಆರ್ ಎಂಡ್ಸ್. ಈ ಕಡೆ ಎಂಡ್ ಆಗ್ತೈತಿ ಬೋರ್ಡ್, ಅದಾದಮೇಲೆ ವಾಲ್ ಕಂಟಿನ್ಯೂ ಆಗ್ತೈತಲ್ಲ, ಮ್ಯಾಲಿನೂ ಬೋರ್ಡ್ ಎಂಡ್ ಆಗ್ತೈತಿ. ಸೊ ಇಮ್ಯಾಜಿನ್ ಸಚ್ ಕೈಂಡ್ ಆಫ್ ಅ ಬೋರ್ಡ್. ಎಂಥ ಬೋರ್ಡ್ ಅಂತ ನೀವು ಇಮ್ಯಾಜಿನ್ ಮಾಡಿರಿ, ವಿಚ್ ನೆವರ್ ಎಂಡ್ಸ್. ಹಿಂಗೆ ಮೇಲೇನೂ ಈ ಕಡೆ ಟಾಪ್ ಹೋದ್ರೆ ನೀವು ಬಾಟಮಿಗೆ ಹೋದ್ರೆ ಎಂಡ್ ಆಗಂಗಿಲ್ಲ, ರೈಟ್ ಸೈಡು ಎಂಡ್ ಆಗಂಗಿಲ್ಲ, ಲೆಫ್ಟ್ ಸೈಡು ಎಂಡ್ ಆಗಂಗಿಲ್ಲ. ಆ ರೀತಿ ಒಂದು ಇನ್ಫನೈಟ್ ಶೀಟ್. ಓಕೆ, ನಾ ಇಲ್ಲಿ ಡ್ರಾ ಮಾಡಿನಲ್ಲ, ದಿಸ್ ಇಸ್ ಆ್ಯಕ್ಚುಲಿ ನಾಟ್ ಇನ್ಫನೈಟ್ ಶೀಟ್, ಬಟ್ ಇಮ್ಯಾಜಿನ್ ಮಾಡ್ಬೇಕು ದಿಸ್ ಇಸ್ ಇನ್ಫನೈಟ್. ಅಂದರೆ ಹಿಂಗೂ ಇನ್ಫಿನಿಟಿ, ಹಿಂಗೆ ಮೇಲ್ಗಡೆ ಹೋದರೂ ಇನ್ಫಿನಿಟಿ, ಈ ಕಡೆ ಹೋದರೂ ಇನ್ಫಿನಿಟಿ, ಈ ಕಡೆ ಬಂದರೂ ಇನ್ಫಿನಿಟಿ. ಸೊ ಇಂಥ ಒಂದು ಇನ್ಫನೈಟ್ ಪ್ಲೇನ್ ಶೀಟ್ದಿಂದ ಒಂದು ಡಿಸ್ಟೆನ್ಸ್ ಆರ್ನೊಳಗೆ ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ, ಈ ಇನ್ಫನೈಟ್ ಎಲ್ಲ ಚಾರ್ಜ್ ಸೇರಿ ಇಲ್ಲೇ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಡೆರಿವೇಷನ್ ಬರ್ತಾವೆ. ಹೌದಾ? ಒಂದನೇದ್ದು ಇನ್ಫನೈಟ್ ರಾಡ್ ಬಾಜು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಇನ್ಫನೈಟ್ ರಾಡ್ದು ಒಂದನೇದ್ದು. ಎರಡನೇದು ಇನ್ಫನೈಟ್ ಪ್ಲೇನ್ ಶೀಟ್ ಬಾಜು ಅಂತ ಕೇಳ್ತಾರೆ. ಇದು ಸೆಕೆಂಡ್ ಡೆರಿವೇಷನ್. ಸೊ ಹಿಂಗೆ ಬೇರೆ ಬೇರೆ ಶೇಪ್, ಇನ್ಫನೈಟ್ ರಾಡ್, ಇನ್ಫನೈಟ್ ಶೀಟ್. ನೆಕ್ಸ್ಟ್ ಸ್ಪೆರಿಕಲ್ ಶೆಲ್. ಇದ್ರದ್ದು ಡೆರಿವೇಷನ್ ನಿಮ್ಗೆ ಸಿಲೆಬಸ್ನೊಳಗೆ ರೈಟ್ ನಾವು ತೆಗೆದಾರ, ಬಟ್ ಇದ್ರದ್ದು ಫಾರ್ಮುಲಾ ಅಂತೂ ನಾವು ಹಂಗೆ ಬ್ಯಾಟ್ ಮಾಡೋಣ ಅಂತ.
ಈ ಸಾರ್ತಿ ಒಂದೇದು ಏನು ತೊಗೊಂಡಿದ್ವಿ ನಾವು, ರಾಡ್ ತೊಗೊಂಡಿದ್ವಿ ಹೌದಾ, ಇನ್ಫನೈಟ್ ರಾಡ್. ನೆಕ್ಸ್ಟ್ ಇನ್ಫನೈಟ್ ಶೀಟ್, ಇವು ಡೆರಿವೇಷನ್ ಬರ್ತಾವೆ. ನೆಕ್ಸ್ಟ್ ಇದಾದಮೇಲೆ ಸ್ಪೆರಿಕಲ್ ಶೆಲ್. ಓಕೆ, ಸ್ಪೆರಿಕಲ್ ಶೆಲ್. ಬಟ್ ದಿಸ್ ಸ್ಪೆರಿಕಲ್ ಶೆಲ್ ಈಸ್ ನಾಟ್ ಇನ್ಫನೈಟ್ಲಿ ಬಿಗ್, ಅಂದರೆ ಇನ್ಫನೈಟ್ ರೇಡಿಯಸ್ ಇರುವಂತಹ ಶೆಲ್ ಅಂತಲ್ಲ. ಒಂದು ಸ್ಪೆರಿಕಲ್ ಶೆಲ್, ನಾರ್ಮಲ್ ಸೈಜದ್ದು ಮೆಟಲ್ ಇದ್ದು ಸ್ಪೆರಿಕಲ್ ಶೆಲ್. ಇದ್ರ ಮೇಲೆ ಎಲ್ಲ ಕಡೆ ಪಾಸಿಟಿವ್ ಚಾರ್ಜನ್ನು ಹಾಕಿ, ಪಾಸಿಟಿವ್ ಚಾರ್ಜ್ ಹಾಕ್ಬೇಕಂತಿಲ್ಲ. ಆಗಲೇ ನಾವು ರಾಡ್ ತೊಗೊಂಡಿದ್ವಲ್ಲ, ಅಲ್ಲಿ ನೀವು ಪಾಸಿಟಿವ್ ಚಾರ್ಜರ ಮಾಡಿರಿ, ನೆಗೆಟಿವರ ಮಾಡಿರಿ. ಇನ್ಫನೈಟ್ ಶೀಟ್ನೊಳಗವರು ಪಾಸಿಟಿವರ ಮಾಡಿ ನೆಗೆಟಿವರ ಮಾಡಿ, ಡಸ್ ನಾಟ್ ಮ್ಯಾಟರ್. ಸಿಮಿಲರ್ಲಿ ಹಿಂಗೆ ಒಂದು ಸ್ಪೆರಿಕಲ್ ಶೆಲ್ ಅದಕ್ಕೆಲ್ಲ ಚಾರ್ಜ್ ಕೊಟ್ಟು ಅದ್ರ ಬಾಜು ಒಂದು ಪಾಯಿಂಟ್ ಮತ್ತು ವಿಚ್ ಇಸ್ ಅಟ್ ಅ ಡಿಸ್ಟೆನ್ಸ್ ಆರ್, ಪ್ಲಸ್ ಇದಕ್ಕೊಂದು ಸ್ವಲ್ಪ ರೇಡಿಯಸ್ ಒಂದು ಆ್ಯಡ್ ಮಾಡ್ಕೊರಿ. ಟೋಟಲ್ ಇದ್ರ ಸೆಂಟರ್ನಿಂದ ಅಪ್ರಾಕ್ಸಿಮೇಟ್ಲಿ ಒಂದು ಇಷ್ಟು ಡಿಸ್ಟೆನ್ಸ್ನೊಳಗೆ ಒಂದು ಪಾಯಿಂಟ್ ಐತಿ. ಈ ಪಾಯಿಂಟ್ನೊಳಗೆ ಈ ಎಲ್ಲ ಚಾರ್ಜ್ಗಳಿಂದ ಬರುವಂತಹ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕೇಳ್ತಾರೆ. ಇವೆಲ್ಲ ಬೇರೆ ಬೇರೆ ಶೇಪ್ ಕೊಟ್ಟಾಗ, ಬೇರೆ ಬೇರೆ ಶೇಪ್, ರಾಡ್, ಶೀಟ್, ಶೆಲ್ ಕೊಟ್ಟು ಬೇರೆ ಬೇರೆ ಶೇಪ್ ಇರುವಂಥ ಆಬ್ಜೆಕ್ಟ್ಸ್ ಕೊಟ್ಟು, ಆ ಬೇರೆ ಬೇರೆ ಶೇಪ್ ಇರುವಂಥ ಆಬ್ಜೆಕ್ಟ್ಸ್ಗಳಿಗೆ ಚಾರ್ಜ್ ಕೊಟ್ಟು, ಆ ಆಬ್ಜೆಕ್ಟ್ಸ್ ಪಕ್ಕದೊಳಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಅಂದರೆ ರಾಡ್ ಬಾಜು ಒಂದು ಪಾಯಿಂಟು, ಇನ್ಫನೈಟ್ ಶೀಟ್ ಬಾಜು ಒಂದು ಪಾಯಿಂಟು, ಸ್ಪೆರಿಕಲ್ ಶೆಲ್ ಅದರ ಬಾಜು ಒಂದು ಪಾಯಿಂಟು. ಇಲ್ಲಿ ಎಲ್ಲ ಕಡೆ ಇಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಫಾರ್ಮುಲಾ ಡೆರೈವ್ ಮಾಡಿರಿ ಅಂತ ಹೇಳ್ತಾರೆ. ಡಿಫ್ರೆಂಟ್ ಶೇಪ್ಸ್ ಇವು ನಿಮ್ಮ ಸಿಲೆಬಸ್ನೊಳಗಿರುವಂಥವು. ಹಿಂಗೆ ಬೇರೆ ಬೇರೆ ಶೇಪ್ ನಾವು ಮಾಡ್ಕೊತ ಹೋಗ್ಬೋದು. ಡಿಫ್ರೆಂಟ್ ಶೇಪ್ ಇರುವಂಥ ಆಬ್ಜೆಕ್ಟ್ಸಿಗೆ ಚಾರ್ಜ್ ಕೊಟ್ಟು ಅದ್ರ ಬಾಜು ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ, ಆ ಶೇಪ್ನೊಳಗಿರುವಂತಹ ಎಲ್ಲ ಚಾರ್ಜ್ನಿಂದ ಅಲ್ಲೇ ಬರುವಂತಹ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೊಟ್ಟಾಗ ನಮಗೆ ಗಾಸ್ ಥಿಯರಮ್ ಹೆಲ್ಪ್ ಆಗ್ತದೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೆಲ್ಪ್ ಆಗ್ತದೆ. ಸೊ ನಮ್ಮ ಇಂಟೆನ್ಷನ್ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ವೈ ವಿ ಆರ್ ಲರ್ನಿಂಗ್ ಗಾಸ್ ಥಿಯರಮ್, ವಾಟ್ ಈಸ್ ದೇರ್ ಇನ್ ಗಾಸ್ ಥಿಯರಮ್, ನೆಕ್ಸ್ಟ್ ನಾನು ಹೇಳ್ತೀನಿ, ಅರ್ಥ ಮಾಡಿಸ್ತೀನಿ. ವೈ ವಿ ಆರ್ ಲರ್ನಿಂಗ್ ಗಾಸ್ ಥಿಯರಮ್ ಅಂದರೆ ಇಟ್ ವಿಲ್ ಹೆಲ್ಪ್ ಅಸ್, ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ಗಾಸ್ ಥಿಯರಮ್ ವಿಲ್ ಹೆಲ್ಪ್ ಅಸ್ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ನಿಯರರ್ ಟು ಆಬ್ಜೆಕ್ಟ್ಸ್ ಆಫ್ ಡಿಫರೆಂಟ್ ಸೈಜ್ ಆ್ಯಂಡ್ ಶೇಪ್. ಬೇರೆ ಬೇರೆ ಸೈಜ್ ಶೇಪ್ ಇರುವಂಥ ಆಬ್ಜೆಕ್ಟ್ಸ್ಗಳಿಗೆ ಚಾರ್ಜ್ ಕೊಟ್ಟು ಅದರ ಪಕ್ಕದೊಳಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಅಲ್ಲೇ ಈಗ ಹೆಂಗೆ ಸಿಂಗಲ್ ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದು, ಮಲ್ಟಿಪಲ್ಲಿಗೆ ಇದು, ಡೈಪೋಲಿಗೆ ಇವೆರಡು, ಹಂಗೆ ಡಿಫ್ರೆಂಟ್ ಬೇರೆ ಬೇರೆ ಶೇಪ್ ಕೊಡ್ಕೊಂತ ಹೊಂಟ್ರು ಅಂದರೆ ಅವುಗಳ ಬಾಜು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂಥೇಳಿ. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಡೆರಿವೇಷನ್ ಬರ್ತಾವೆ, ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರ್ತಾವೆ. ಅಲ್ಲೇ ಈ ಗಾಸ್ ಥಿಯರಮ್ ನಮಗೆ ಹೆಲ್ಪ್ ಮಾಡ್ತೈತಿ. ಅಂದರೆ ಇಂಟೆನ್ಷನ್ ಆಫ್ ಗಾಸ್ ಥಿಯರಮ್ ಈಸ್ ಇಟ್ ಹೆಲ್ಪ್ಸ್ ಅಸ್ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ನಿಯರರ್ ಟು ಆಬ್ಜೆಕ್ಟ್ಸ್ ಆಫ್ ಡಿಫರೆಂಟ್ ಶೇಪ್ ಆ್ಯಂಡ್ ಸೈಜ್. ಓಕೆ, ಸೊ ಇದು ಬಿಲ್ಡಪ್ ಗೊತ್ತಿರಲಿ. ಗಾಸ್ ಥಿಯರಮ್ ನಾವು ಕಲಿಯಾಕೆ ಹೊಂಟಿದ್ದು ಎದಕ್ಕೆ ಅಂತನೂ ತಲೆಯಾಗಿದ್ರೆ ಈಸಿ ಆಗ್ತೈತಿ. ಇಷ್ಟ ಸಿಂಪಲಾಗಿ ಅರ್ಥ ಮಾಡ್ಕೊರಿ. ಗಾಸ್ ಥಿಯರಮ್ ಹೆಲ್ಪ್ಸ್ ಅಸ್ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ನಿಯರರ್ ಟು ಆಬ್ಜೆಕ್ಟ್ಸ್ ಆಫ್ ಡಿಫರೆಂಟ್ ಶೇಪ್. ಸೊ ಹಂಗಾರೆ ಈ ಗಾಸ್ ಥಿಯರಮ್ ಅಂದ್ರೇನು ಅಂತ ಬರೋಣ. ಸೊ ಗಾಸ್ ಥಿಯರಮ್ನೊಳಗೆ ಅಥವಾ ಲಾ ಒಳಗೆ ದೇರ್ ವಿಲ್ ಬಿ ಅ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಏನಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಗಾಸ್ ಥಿಯರಮ್ ನಮಗೆ ಒಂದು ಫಾರ್ಮುಲಾ ಕೊಡ್ತೈತಿ. ಅಂದರೆ ಈ ಗಾಸ್ ಥಿಯರಮ್ ಸ್ಟೇಟ್ಮೆಂಟು ನಾವು ಅರ್ಥ ಮಾಡ್ಕೋತೀವಿ. ಆ ಸ್ಟೇಟ್ಮೆಂಟಿಂದ ನಮಗೊಂದು ಫಾರ್ಮುಲಾ ಸಿಗ್ತದೆ. ಎದ್ರ ಫಾರ್ಮುಲಾ ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಇದು ಯಾವುದು, ಇದು ಏನು ಅಂತ ಐಡೆಂಟಿಫೈ ಮಾಡ್ರಿ. ವಾಟ್ ಈಸ್ ದಿಸ್ ವಿಚ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ವಿಡಿಯೋ? ದಿಸ್ ಈಸ್ electric flux, the total number of electric field lines passing normally through a given area. Okay, ಇದಕ್ಕೊಂದು ಫಾರ್ಮುಲಾ ಐತೆ ನೆನಪೈತಿ. electric flux is equals to electric field strength multiplied by area delta S into cos theta, where theta is the angle between two vectors. One is electric field, okay, and ಇನ್ನೊಂದು ಏರಿಯಾ ವಿಚ್ ಇಸ್ ಆ್ಯಕ್ಚುಲಿ ಅ ಸ್ಕೇಲಾರ್ ಕ್ವಾಂಟಿಟಿ ಏರಿಯಾ, ಬಟ್ ಅದನ್ನು ನಾವು ಏರಿಯಾ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೊಂದು ಡೈರೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದೆ. ಆ ಏರಿಯಾಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ತೆಗೆದು ಅದನ್ನು ಏರಿಯಾ ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ಫಾರ್ಮುಲಾ ದ್ಯಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫ್ಲಕ್ಸ್. ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ ಗಾಸ್ ಥಿಯರಮ್ ವಿಲ್ ಗಿವ್ ಅಸ್ ಒನ್ ಮೋರ್
Gauss theorem will give us one more formula to calculate electric flux. Electric flux calculate ಮಾಡೋಕ್ಕೆ one more formula. We already have a formula. ಇದ್ರ ಜೋಡಿ ಇನ್ನೊಂದು ಫಾರ್ಮುಲಾ ಏನದಂತ ಹೇಳ್ತೇನೆ. ಗಾಸ್ ಥಿಯರಮ್ ಬಗ್ಗೆ ಅರ್ಥ ಮಾಡ್ತಾನೆ ಈಗ. ಸೊ ಒಂದು ಕ್ಲೋಸ್ಡ್ ಸರ್ಫೇಸ್ ಕನ್ಸಿಡರ್ ಮಾಡಿರಿ. ಕ್ಲೋಸ್ಡ್ ಸರ್ಫೇಸ್ ಅಂದ್ರೆ ಒಂದು ಏರಿಯಾ ವಿಚ್ ಈಸ್ ಕ್ಲೋಸ್ಡ್ ಎಲ್ಲ ಕಡೆಯಿಂದ. ಓಕೆ, ಯಾವ ಶೇಪ್ ಇರಬೇಕು? ಶೇಪ್ ಆರ್ಬಿಟ್ರರಿ, ರ್ಯಾಂಡಮ್ ಶೇಪ್ ಯಾವುದಿದ್ರೂ ನಡೀತೈತೆ. ಸೊ ನಾ ಇಲ್ಲಿ ಸದ್ಯ ಹಿಂಗೆ ರ್ಯಾಂಡಮ್ ಡ್ರಾ ಮಾಡೀನಿ. ಒಂದು ಸ್ಕ್ವೇರ್ ನೀವು ತೊಗೋಬೋದು, ಸರ್ಕಲ್ ತೊಗೋಬೋದು, 3D ತೊಗೋತೀರಿ ಅಂದ್ರೆ ಕ್ಯೂಬ್ ತೊಗೋಬೋದು. ಓಕೆ, ಕ್ಯೂಬ್ದು ಸಂಬಂಧಪಟ್ಟಂಗೆ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡ್ತೀವಿ ನಾವು ಆಮೇಲೆ ಗಾಸ್ ಥಿಯರಮ್ ಮೇಲೆ. ಸೊ ಈಗ ಒಂದು ಕ್ಲೋಸ್ಡ್ ಸರ್ಫೇಸ್ ಕನ್ಸಿಡರ್ ಮಾಡಿರಿ. ಎಂಥ ಸರ್ಫೇಸ್? ಕ್ಲೋಸ್ಡ್ ಸರ್ಫೇಸ್. ಸೊ ಈ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಚಾರ್ಜಸ್ ಇದ್ದರೆ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಗಾಸ್ ಥಿಯರಮ್ ಟೆಲ್ಸ್ ಅಸ್. ಆ್ಯಕ್ಚುಲಿ ಗಾಸ್ ಥಿಯರಮ್ ಭಾರಿ ಸಿಂಪಲ್ ಐತಿ, ಬಟ್ ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸ್ವಲ್ಪ ಫೋಕಸ್ ಮಾಡ್ಬೇಕು. ಏನೈತಿ ಈಗ? ವಿ ಹ್ಯಾವ್ ಅ ಕ್ಲೋಸ್ಡ್ ಸರ್ಫೇಸ್. ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್ ಇಫ್ ದೇರ್ ಆರ್ ಚಾರ್ಜಸ್, ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್. ಚಾರ್ಜಸ್ ಅಂದಾಗ ಅದು ಸಿಂಗಲ್ ಚಾರ್ಜು ಆಗಿರಬಹುದು, ಮಲ್ಟಿಪಲ್ ಚಾರ್ಜಸ್ಸು ಆಗಿರಬಹುದು. ಲೈಕ್ ಓನ್ಲಿ ಒನ್ ಸಿಂಗಲ್ ಚಾರ್ಜ್ ಕ್ಯೂ ಇರಬಹುದು, ಅಥವಾ Q1, Q2, Q3 ಅಂತ ಮಲ್ಟಿಪಲ್ ಚಾರ್ಜಸ್ ಇರಬಹುದು. ಸೊ ಅಸ್ಯೂಮಿಂಗ್ ದ್ಯಾಟ್ ದೇರ್ ಆರ್ ಮಲ್ಟಿಪಲ್ ಚಾರ್ಜಸ್, ಅದರೊಳಗೆ ಅವು ಪಾಸಿಟಿವ್ ಚಾರ್ಜ್ ಇರಲಿ, ನೆಗೆಟಿವ್ ಚಾರ್ಜ್ ಇರಲಿ, ನಡೀತೈತಿ. ಸೊ ಇಫ್ ವಿ ಹ್ಯಾವ್ ಅ ಕ್ಲೋಸ್ಡ್ ಸರ್ಫೇಸ್ ಆ್ಯಂಡ್ ಇಫ್ ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್ ದೇರ್ ಆರ್ ಚಾರ್ಜಸ್, ದೆನ್ Gauss theorem helps us to calculate how much electric flux comes out of that closed surface. ಒಂದು ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಚಾರ್ಜಸ್ ಇದ್ದಾಗ ನಮಗೆ ಗಾಸ್ ಥಿಯರಮ್ ಒಂದು ಫಾರ್ಮುಲಾ ಕೊಡ್ತೈತಿ. ಆ ಫಾರ್ಮುಲಾದಿಂದ ನಾವು ಈ ಕ್ಲೋಸ್ಡ್ ಸರ್ಫೇಸ್ನಿಂದ ಹೊರಗೆ ಬರಬಹುದಾದಂಥ ಅಂದರೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಕ್ಲೋಸ್ಡ್ ಸರ್ಫೇಸ್ನಿಂದ ಹೊರಗೆ ಬರ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. We can calculate how much electric flux is coming out of the closed surface if the closed surface consists of some charges, group of charges. Okay, so electric flux ಈ ಕ್ಲೋಸ್ಡ್ ಸರ್ಫೇಸ್ನಿಂದ ಎಷ್ಟು ಹೊರಗೆ ಬರ್ತೈತಿ ಅಂತ ಒಂದು ಫಾರ್ಮುಲಾ. ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ನೆನ್ಪು ಮಾಡ್ಕೊಳ್ಳೋಣ ನಾವು. ಫಸ್ಟ್ ಆಫ್ ಆಲ್ ಗಾಸ್ ಥಿಯರಮ್ ನಾನು ಹೇಳಿದ್ನಲ್ಲ, ಇಟ್ ಟೆಲ್ಸ್ ಅಸ್ ಒನ್ ಮೋರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ electric flux. What is electric flux? Number of electric field lines which come out of the area. ಈಗ ಇಲ್ಲಿ ಸದ್ಯ ಏರಿಯಾ ಎಂಥದಂದ್ರೆ ಒಂದು ಕ್ಲೋಸ್ಡ್ ಸರ್ಫೇಸ್. ಆ ಕ್ಲೋಸ್ಡ್ ಸರ್ಫೇಸ್ ಒಳಗೆ ಚಾರ್ಜಸ್ ಇದಾವೆ. ಹಂಗಿದ್ದಾಗ ರಿಸಲ್ಟೆಂಟ್ ಅನ್ನೋಕ್ಕೆ ಬರೋಂಗಿಲ್ಲ. ನೆಟ್ ಇಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಹೆಂಗಂದ್ರೆ ಸಮೇಷನ್ ಕ್ಯೂ. ಇಫ್ ದೆರ್ ಆರ್ ಮಲ್ಟಿಪಲ್ ಚಾರ್ಜಸ್ ಸಮೇಷನ್ ಮಾಡ್ತೀವಿ, ಒಂದೇ ಚಾರ್ಜ್ ಇದ್ದರೆ ಕ್ಯೂ ಅಷ್ಟು ಬರಿತೀವಿ. ಈಗ ಲೈಕ್ Q1, Q2, Q3 ಇದ್ದರೆ ಅಲ್ಜಿಬ್ರಾಯಿಕ್ ಸಮ್ ಮಾಡ್ಕೋಬೇಕು ನೀವು ಅಲ್ಲೇ. ಲೈಕ್ 2 ಪಾಸಿಟಿವ್ 1 ನೆಗೆಟಿವ್ ಇದ್ದರೆ, ಫಾರ್ ಎಕ್ಸಾಂಪಲ್ ಇದು 2 ಕೂಲಮ್, ದಿಸ್ ಇಸ್ 4 ಕೂಲಮ್ ಆ್ಯಂಡ್ ದಿಸ್ ಈಸ್ -3 ಕೂಲಮ್ ಅಂದರೆ 2 + 4 is 6, 6 - 3 ದಿಸ್ ವಿಲ್ ಬಿಕಮ್ 3. ಹಂಗೆ ಆ ರೀತಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಆಲ್ರೆಡಿ ಒಂದು ಫಾರ್ಮುಲಾ ಐತಿ. ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಇನ್ನೊಂದು ಫಾರ್ಮುಲಾ. ಈಗ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಒನ್ ಮೋರ್ ಫಾರ್ಮುಲಾ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಕ್ಯೂ ಇಫ್ ದೇರ್ ಆರ್ ಮಲ್ಟಿಪಲ್ ಚಾರ್ಜಸ್. ಒಂದು ಚಾರ್ಜ್ ಇದ್ದರೆ ವಿ ಜಸ್ಟ್ ರೈಟ್ ಇಟ್ ಆಸ್ ಕ್ಯೂ. ಆರ್ ಸಮ್ಟೈಮ್ಸ್ ಬರೀ ಕ್ಯೂ ಅಂತ ಬರ್ಕೊಂಡ್ರು ನೀವು ಅರ್ಥ ಮಾಡ್ಕೊರಿ, ಸಿಂಗಲ್ ಚಾರ್ಜ್ ಇದ್ದರೆ ಕ್ಯೂ ಮಾಡಿರ್ತಾರೆ, ಮಲ್ಟಿಪಲ್ ಇದ್ದರೆ ಸಮೇಷನ್ ಕ್ಯೂ ಮಾಡ್ತಾರೆ ಅಂಥೇಳಿ. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ನಾಟ್ ಈಸ್, ಇದನ್ನು ಆಲ್ರೆಡಿ ನಾವು ಅಟ್ ದ ಬಿಗಿನಿಂಗ್ ಆಫ್ ದಿಸ್ ಚಾಪ್ಟರ್ ಯೂಸ್ ಮಾಡೀವಿ, ಡಿಸ್ಕಸ್ ಮಾಡೀವಿ. ಇಟ್ ಈಸ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಆರ್ ಪರ್ಮಿಟಿವಿಟಿ ಆಫ್ ಅ ಫ್ರೀ ಸ್ಪೇಸ್. ಇದು ಆ ಫಾರ್ಮುಲಾದೊಳಗೆ ಬರ್ತೈತಲ್ಲ, 1/4π ಎಪ್ಸಿಲಾನ್ ನಾಟ್ ಅಂತ ಬರ್ತೈತಲ್ಲ, ಆ ಎಪ್ಸಿಲಾನ್ ನಾಟ್. ಸೊ ಇದನ್ನು ಹಿಂಗೂ ಹೇಳ್ತಾರೆ ಏನಂತ, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ the net electric flux coming out of a closed surface is equal to 1/ε0 times the charge enclosed by it. ಅಂದರೆ Q/ε0 ಅಂತ ಬರೆಯುವುದನ್ನು ಹಿಂಗೆ ಬರೀತಾರೆ, ಎರಡು ಒಂದೇ ಅದು.
ಅದನ್ನು ಹಿಂಗೆ ಹೇಳಬೇಕಾರೆ ಸ್ಟೇಟ್ಮೆಂಟ್ನೊಳಗೆ 1/ε0 ಟೈಮ್ಸ್ ದ ಚಾರ್ಜ್ ಅಂದ್ರೆ ಸಿಂಪಲ್. ಈಗ ಇಲ್ಲೊಂದು ಸ್ಕ್ವೇರ್ ತೊಗೊಳ್ಳೋಣ ನಾವು, ಇದೊಂದು ಕ್ಲೋಸ್ಡ್ ಸರ್ಫೇಸ್, ಇದರೊಳಗೆ ಒಂದಿಷ್ಟು ಚಾರ್ಜಸ್ ಅದಾವ ಅಂತ ತಿಳ್ಕೊರಿ. +4 ಕೂಲಮ್, +8 ಕೂಲಮ್, -5 ಕೂಲಮ್. ಓಕೆ, ಇನ್ನೊಂದು ತೊಗೊಂಬಿಡೋಣ, -1 ಕೂಲಮ್. ಐ ವಿಲ್ ಟೇಕ್ 4 ಚಾರ್ಜಸ್. ಸೊ ಈ ಸ್ಕ್ವೇರ್ ಏನು ನಾ ಮಾರ್ಕ್ ಮಾಡಿದ್ನಲ್ಲ, ಇದ್ರ ಒಳಗಡೆ ಚಾರ್ಜಸ್ ಇದ್ದಾಗ ಈ ಸ್ಕ್ವೇರ್ನಿಂದ ಈ ಪಾಸಿಟಿವ್ ಚಾರ್ಜ್ ಇರ್ತಾವಲ್ಲ, ಪಾಸಿಟಿವ್ ಚಾರ್ಜ್ನೊಳಗೆ ನಿಮ್ಗೆ ಗೊತ್ತಿರ್ತದೆ, ಆಲ್ವೇಸ್ ಫ್ರಾಮ್ ಪಾಸಿಟಿವ್ ಚಾರ್ಜ್ electric field lines go away from the positive charge, whereas negative charge ಇದ್ರೆ electric field lines will come inside. ಸೊ ಹಿಂಗೆ ಹೊರಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋದರೆ ಅದಕ್ಕೆ ಪಾಸಿಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೀವಿ ನಾವು. ಈ ಒಳಗೆ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ನೆಗೆಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೀವಿ. ಬಿಕಾಸ್ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು, ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಕಮ್ ಔಟ್ ಅಲ್ಲ. ಹಿಂಗೆ ಒಂದಿಷ್ಟು ಹೊರಗೆ ಒಂದಿಷ್ಟು ಒಳಗೆ ಬರಬೇಕಾರೆ ಐದರ್ ಈ ಹೊರಗೆ ಹೋಗುವಂಥ ಎಲೆಕ್ಟ್ರಿಕ್ ಫ್ಲಕ್ಸನ್ನು ನೀವು ಪಾಸಿಟಿವ್ ತೊಗೊರಿ, ಇದನ್ನು ನೆಗೆಟಿವ್ ತೊಗೊರಿ, ಅಥವಾ ಇದನ್ನು ನೆಗೆಟಿವ್ ತೊಗೊರಿ, ಇದನ್ನು ಪಾಸಿಟಿವ್ ತೊಗೊರಿ, ಎರಡರಾಗ ಒಂದು. ಅಂದರೆ ಸಿಂಪಲ್ಲಾಗಿ ಏನು ಹೇಳಕ್ಕೆ ಟ್ರೈ ಮಾಡಕತ್ತೀನ, ಇಲ್ಲೇ ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ಒಂದಿಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಹೋಗ್ತಿರ್ತಾವೆ, ಒಂದಿಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗೆ ಬರ್ತಿರ್ತಾವೆ. ಎಲ್ಲ ಸೇರಿ ಟೋಟಲ್ ಎಲ್ಲ ಸೇರಿ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಐತಲ್ಲ, ಹೌ ಮಚ್ ಈಸ್ ಔಟ್ ಗೋಯಿಂಗ್. ಅಂದರೆ ಔಟ್ ಗೋಯಿಂಗ್ನೊಳಗೆ ನಾವು ಇನ್ಕಮಿಂಗ್ ಮೈನಸ್ ಮಾಡಿರ್ತೀವಿ. ಹೆಂಗೆ ಮೈನಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಸಮೇಷನ್ ಕ್ಯೂ ಮಾಡ್ಬೇಕಾರೆ ಈ ನೆಗೆಟಿವ್ ಚಾರ್ಜಸ್ ಅಲ್ಲಿ ಹೋಗ್ಬಿಟ್ಟಿರ್ತಾವೆ. ಇದನ್ನು ನಾವು ಯೂಸ್ ಮಾಡ್ತೀವಲ್ಲ ಮುಂದೆ ಡೆರಿವೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ, ವಿಲ್ ಎಕ್ಸಾಕ್ಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಾಸ್ ಥಿಯರಮ್. ಸೊ ಗಾಸ್ ಥಿಯರಮಿಗೆ ಇಲ್ಲೊಂದು ಎಕ್ಸಾಂಪಲ್ನ ಹೇಳಾಗತ್ತದೆ. +4 + 8 ಎಷ್ಟಾಯ್ತು ನೋಡ್ರಿ, 12. ಇದೊಂದು -5 -1 -6 ಆಯ್ತು. 12 - 6 ಇಸ್ ಇಲ್ಲೇ ಇದ್ರ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡ್ರಿ ನಾ ಈಗ. ಸೊ ಈ ಸ್ಕ್ವೇರ್ ಐತಲ್ಲ ಅಥವಾ ರೆಕ್ಟ್ಯಾಂಗಲ್ ಹೆಂಗಾರ ಅನ್ಕೋರಿ, ಇದರಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬಂತು ಹೊರಗಡೆ, ಹೌ ಮಚ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಕಮಿಂಗ್ ಔಟ್ ಅಂತ ಕೇಳಿದರೆ ವಿ ಹ್ಯಾವ್ ಒನ್ ಫಾರ್ಮುಲಾ ವಿಚ್ ಈಸ್ E ಇಂಟು ಇದು ಏರಿಯಾ ಇಂಟು ಕಾಸ್ ಥೀಟಾ ಮಾಡಬೇಕು. ಅದೊಂದು ಫಾರ್ಮುಲಾ. ಹೊಸ ಫಾರ್ಮುಲಾ ಏನಂದರೆ ಮೇಲೆ ಡಿನಾಮಿನೇಟರ್ನೊಳಗೆ ε0 ಬರೋದು. ಓಕೆ, ಇದ್ರದ್ದು ವ್ಯಾಲ್ಯೂ ಬರ್ತೈತಿ. ಓಕೆ, 8.854 ಅಂಥೇಳಿ ಇಂಟು 10⁻⁻12. ಸೊ ಅದು ವ್ಯಾಲ್ಯೂ ಹಾಕ್ತೀವಿ ನಾವು. ಅದು ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡೋಣ ಅಂತ. ಕೆಳಗೆ ε0 ಹಾಕಿ ಮೇಲೆ ಸಮೇಷನ್ ಕ್ಯೂ ಹಾಕ್ಬೇಕು. ಸಮೇಷನ್ ಕ್ಯೂ ಇನ್ ದಿಸ್ ಎಕ್ಸಾಂಪಲ್ ಇಟ್ ಈಸ್ 6 ಅಥವಾ ಏನು ವ್ಯಾಲ್ಯೂ ಇರುತ್ತೆ ಅದು. ಇಷ್ಟು ಹಾಕ್ಬಿಟ್ರೆ ಡೈರೆಕ್ಟ್ಲಿ ನಿಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಕ್ಬಿಡ್ತೈತಿ. ಸೊ ದಿಸ್ ಈಸ್ ವೆರಿ ಸ್ಮಾಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಟೋಟಲಿ ವಿ ಹ್ಯಾವ್ 2 ಫಾರ್ಮುಲೆ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವು. One is phi-E is equals to E into delta S into cos theta, which is actually from the definition of electric flux. ಇದು ಫಾರ್ಮುಲಾ. ಎರಡನೇ ಫಾರ್ಮುಲಾ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಗಾಸ್ ಥಿಯರಮ್ನಿಂದ ಬರ್ತೈತಿ, ವಿಚ್ ಇಸ್ Q/ε0, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಆಸ್ ಸಮೇಷನ್ Q/ε0 ಅಥವಾ ಜಸ್ಟ್ Q/ε0 ಅಂತ ಬರಿಬೋದು. ಸೊ ವಾಟ್ ಎವರ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್ ರೈಟ್ ನಾವು, ಅಲ್ಲೇ ಗಾಸ್ ಥಿಯರಮ್ದು ಸ್ಟೇಟ್ಮೆಂಟ್ ಕಡೆ ಬರೋಣ. The total electric flux through a closed surface in an electric field is equal to, this is statement of Gauss law ಅಥವಾ Gauss theorem. The total electric flux through a closed surface in an electric field is equal to 1/ε0 times the total charge enclosed by it. ಅಂದರೆ ಯಾವುದೇ ಒಂದು ಕ್ಲೋಸ್ಡ್ ಸರ್ಫೇಸ್ ಇರಲಿ, ಆ ಕ್ಲೋಸ್ಡ್ ಸರ್ಫೇಸ್ನಿಂದ ಹೊರಗೆ ಬರುವಂತಹ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿರುತ್ತೆ ಅಂದರೆ 1/ε0 ಇಂಟು ಆ ಕ್ಲೋಸ್ಡ್ ಸರ್ಫೇಸ್ ಒಳಗಿರುವಂಥ ಟೋಟಲ್ ಚಾರ್ಜ್. ಒಳಗೆ ಆ ಕ್ಲೋಸ್ಡ್ ಸರ್ಫೇಸ್ನೊಳಗೆ ಚಾರ್ಜಸ್ಸೇ ಇಲ್ಲ ಅಂದರೆ ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಆವಾಗ 0 ಬರ್ತದೆ. ಯಾಕಂದರೆ ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಬರೋಂಗಿಲ್ಲ. ಇಲ್ಲ ಚಾರ್ಜಸ್ ಅದಾವು, ಓನ್ಲಿ ಪಾಸಿಟಿವ್ ಚಾರ್ಜಸ್ ಅದಾವ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಔಟ್ವರ್ಡ್ಸ್. ಓನ್ಲಿ ನೆಗೆಟಿವ್ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಇನ್ವರ್ಡ್ಸ್. ಒಂದಿಷ್ಟು ಪಾಸಿಟಿವ್ ಒಂದಿಷ್ಟು ನೆಗೆಟಿವ್ ಇದ್ದರೆ ಸಮೇಷನ್ ಮಾಡ್ತೀವಿ, ಟೋಟಲ್ ಅದು ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರಬಹುದು. ಓಕೆ, ಸೊ ನೆಕ್ಸ್ಟ್ ಯಾರ ಕಡೆ ಬೇಸ್ ಟೆಕ್ಸ್ಟ್ ಬುಕ್ ಐತಲ್ಲ ಅದರೊಳಗೆ ಒಂದು ಎಕ್ಸ್ಪ್ಲನೇಷನ್ ಅಂತೇನು ಕೊಟ್ಟಾರ, ವಿಚ್ ಈಸ್ ನಾಟ್ ನೀಡೆಡ್. ಗಾಸ್ ಥಿಯರಮ್ದು ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಇದು ಹೆಂಗೆ ವರ್ಕ್ ಆಗ್ತೈತಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡೀನಿ. ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕನ್ಸರ್ನಿಂಗ್ ದ ಗಾಸಸ್ ಲಾ ಅಂತ ಕೊಟ್ಟಾರ. ಏನದು ನೋಡ್ಕೊಂಡು ಹೋಗೋಣ ಒನ್ ಬೈ ಒನ್. ಇದರೊಳಗೆ ಒಂದಿಷ್ಟು ಪಾಯಿಂಟ್ಸ್ ನಿಮಗೆ ರೈಟ್ ನಾವು ಅರ್ಥ ಆಗ್ತಾವೆ, ಒಂದಿಷ್ಟು ಆ ಡೆರಿವೇಷನ್ ಮಾಡಿದ ಮೇಲೆ ಅರ್ಥ ಆಗ್ತಾವೆ. ಸೊ ಅದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ವಿಚ್ ಐ ಕ್ಯಾನ್ ಎಕ್ಸ್ಪ್ಲೈನ್ ರೈಟ್ ನಾವು, ಇದಕ್ಕೆ ನಾನು ಈಗ ಹೇಳ್ತೀನಿ.
ಒಂದಿಷ್ಟು ನಿಮ್ಗೆ ತಾನೇ ಆಮೇಲೆ ಗೊತ್ತಾಗ್ತಾವೆ. ಸೊ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕನ್ಸರ್ನಿಂಗ್ ದ ಗಾಸಸ್ ಲಾ. ಫಸ್ಟ್ ಒನ್, the surface enclosing the charge configuration for the application of Gauss's law is called Gaussian surface. ಓಕೆ, ಈಗ ಗಾಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ನೋಡ್ರಿ, ಗಾಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ಒಂದು ಕ್ಲೋಸ್ಡ್ ಸರ್ಫೇಸ್ ಇರಬೇಕು ಅಥವಾ ಒಂದಿಷ್ಟು ಚಾರ್ಜಸ್ ಇರಬೇಕು. ಅದ್ರ ಸುತ್ತಲ ಕ್ಲೋಸ್ಡ್ ಸರ್ಫೇಸ್ ನಾವೇ ಡ್ರಾ ಮಾಡಬಹುದು. ವಿ ಕ್ಯಾನ್ ಡ್ರಾ ಲೇಟರ್. ಚಾರ್ಜ್ ಇರ್ಬೇಕು ಫಸ್ಟಿಗೆ. ಗಾಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ಮೊದಲಿಗೆ ಒಂದು ಕ್ಲೋಸ್ಡ್ ಸರ್ಫೇಸ್ ಇರ್ಬೇಕು, ಅದರೊಳಗೆ ಚಾರ್ಜ್ ಅಥವಾ ಓನ್ಲಿ ಚಾರ್ಜ್ ಇದ್ದರೂ ವಿ ಕ್ಯಾನ್ ಡ್ರಾ ದ ಕ್ಲೋಸ್ಡ್ ಸರ್ಫೇಸ್. ಸೊ ಫಸ್ಟ್ ಪಾಯಿಂಟ್ನೊಳಗೆ ಅವ್ರು ಏನು ಹೇಳಕತ್ತಾರಂದ್ರೆ, ಇದೇನು ಕ್ಲೋಸ್ಡ್ ಸರ್ಫೇಸ್ ಅಂತ ನಾವು ಡ್ರಾ ಮಾಡ್ತೀವಲ್ಲ, ದ್ಯಾಟ್ ಕ್ಲೋಸ್ಡ್ ಸರ್ಫೇಸ್ ಈಸ್ ಆಲ್ಸೋ ನೋನ್ ಆ್ಯಸ್, ಇದಕ್ಕೊಂದು ಹೆಸರು ಕೊಟ್ಟಾರೆ. ಯಾವುದಕ್ಕೆ? ಆ ಕ್ಲೋಸ್ಡ್ ಸರ್ಫೇಸಿಗೆ ಏನು ಕರೀತಾರೆ? ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಗಾಸಿಯನ್ ಸರ್ಫೇಸ್. ಲೈಕ್ ದಿಸ್ ಈಸ್ ದ ಗಾಸಿಯನ್ ಸರ್ಫೇಸ್. ಇಲ್ಲೇ ಇದೇನು rectangle shape ಐತಲ್ಲ, ದಿಸ್ ಈಸ್ ಗಾಸಿಯನ್ ಸರ್ಫೇಸ್. ಸರ್ಕಲ್ ಈಸ್ ಗಾಸಿಯನ್ ಸರ್ಫೇಸ್. ಕ್ಯೂಬ್ ಡ್ರಾ ಮಾಡಿದ್ರೆ ದಟ್ ಈಸ್ ಗಾಸಿಯನ್ ಸರ್ಫೇಸ್. ಯಾವುದರ ಶೇಪದ್ದು ನೀವು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ಬೋದು, ಅದಕ್ಕೆ ಎನ್ಕ್ಲೋಸ್ಡ್ ಇರಬೇಕು. ಓಕೆ, ಸೊ ಫಸ್ಟ್ ಪಾಯಿಂಟ್, ದ ಸರ್ಫೇಸ್ ಎನ್ಕ್ಲೋಸಿಂಗ್ ದ ಚಾರ್ಜ್ ಕಾನ್ಫಿಗರೇಷನ್ ಅಂದರೆ ಗ್ರೂಪ್ ಆಫ್ ಚಾರ್ಜಸ್ ಇದ್ದಾಗ, ಇನ್ನೊಮ್ಮೆ ರಿಪೀಟ್ ಓದಾಕತ್ತೀನಿ ಅದನ್ನು, ಫಾರ್ ದ ಅಪ್ಲಿಕೇಶನ್ ಆಫ್ ಗಾಸಸ್ ಲಾ ಈಸ್ ಕಾಲ್ಡ್ ಗಾಸಿಯನ್ ಸರ್ಫೇಸ್. ಮತ್ತೊಂದು ಕಂಡೀಷನ್ ಹೇಳ್ತಾರೆ ಅವರು ಆ ಗಾಸಿಯನ್ ಸರ್ಫೇಸಿಗೆ. ದ ಗಾಸಿಯನ್ ಸರ್ಫೇಸ್ ಶುಡ್ ನಾಟ್ ಪಾಸ್ ಥ್ರೂ ಎನಿ ಡಿಸ್ಕ್ರೀಟ್ ಚಾರ್ಜ್. ಹವೆವರ್ ಗಾಸಿಯನ್ ಸರ್ಫೇಸ್ ಕ್ಯಾನ್ ಪಾಸ್ ಥ್ರೂ ಅ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಈ ಪಾಯಿಂಟ್, ಆ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ನೆಕ್ಸ್ಟ್ ನಾವು ಡೆರಿವೇಷನ್ ಮಾಡ್ಬೇಕಾದ್ರೆ ಅರ್ಥ ಆಗ್ತೈತಿ. ಈ ಸದ್ಯ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಗಾಸಿಯನ್ ಸರ್ಫೇಸ್ ನೀವು ಡ್ರಾ ಮಾಡ್ತಿರಲ್ಲ ಅಥವಾ ಒಂದು ಕ್ಲೋಸ್ಡ್ ಸರ್ಫೇಸ್ ನೀವು ಡ್ರಾ ಮಾಡ್ತಿರಲ್ಲ, ಅದಕ್ಕೆ ನಾವು ಗಾಸಿಯನ್ ಸರ್ಫೇಸ್ ಅಂತಲೂ ಕರಿತೀವಿ. ಆ ಗಾಸಿಯನ್ ಸರ್ಫೇಸ್ ನೀವು ಡ್ರಾ ಮಾಡ್ಬೇಕಾರೆ ಅದು ಯಾವುದು ಚಾರ್ಜ್ ಮೇಲೆ ಹಿಂಗೆ ಕಟ್ಟಾಗಿ ಹೋಗಬಾರ್ದು, ಚಾರ್ಜ್ ಮೇಲೆ ಪಾಸ್ ಆಗಬಾರ್ದು, ಚಾರ್ಜದ ಹೊರಗಡೆ ಇರ್ಬೇಕು. ಅಂದ್ರೆ ವೆನ್ ಯು ಡ್ರಾ ಆ ಗಾಸಿಯನ್ ಸರ್ಫೇಸ್ ಇಟ್ ಶುಡ್ ನಾಟ್ ಪಾಸ್ ಥ್ರೂ ದ ಚಾರ್ಜ್. ಅಂದರೆ ಆ ಚಾರ್ಜ್, ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಆ ಚಾರ್ಜು ಆ ಗಾಸಿಯನ್ ಸರ್ಫೇಸು ಒಳಗಡೆ ಇದೆಯೋ ಹೊರಗಡೆ ಇದೆಯೋ ಅಂತ ಕನ್ಫ್ಯೂಸ್ ಆಗಬಾರ್ದು. ಸೊ ಅದಕ್ಕೆ ಕ್ಲಿಯರ್ ಕಟ್ಟಾಗಿ ಒಂದು ಆ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ಬೇಕಾರೆ ಕ್ಲಿಯರ್ಲಿ ಚಾರ್ಜ್ ಇಸ್ ಔಟ್ಸೈಡ್ ಅಂತಾರೆ ತೋರಿಸ್ರಿ, ಹಂಗೆ ಡ್ರಾ ಮಾಡ್ಬೇಕಂತ ಹೇಳ್ತಾರೆ ಅವ್ರು, ಅಥವಾ ಇನ್ಸೈಡರ್. ಇದು ಎದಕ್ಕೆ ಯೂಸ್ ಅಂತ ಮುಂದೆ ಗೊತ್ತಾಗ್ತದೆ. ನೆಕ್ಸ್ಟ್, ದ ನೆಟ್ ಇಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಅ ಕ್ಲೋಸ್ಡ್ ಸರ್ಫೇಸ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ನೇಚರ್ ಆರ್ ಶೇಪ್ ಆರ್ ಏರಿಯಾ ಆಫ್ ದ ಗಾಸಿಯನ್ ಸರ್ಫೇಸ್. ಏನು ಹಿಂಗಂದ್ರೆ ಅಂತ ಹೇಳ್ತೇನೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. ಅವ್ರು ಏನು ಹೇಳ್ತಾರೆ, ನೀವೇನು ಗಾಸಿಯನ್ ಸರ್ಫೇಸ್ ಅಂಥೇಳಿ ಡ್ರಾ ಮಾಡ್ತೀವಲ್ಲ ನಾವು, ಅಥವಾ ಕ್ಲೋಸ್ಡ್ ಸರ್ಫೇಸ್ ಡ್ರಾ ಮಾಡ್ತೀವಲ್ಲ, ಅದರ ಶೇಪ್ ಮ್ಯಾಟರ್ ಆಗಂಗಿಲ್ಲ ಅಂತ ಹೇಳ್ತಾರೆ. ನಾಗಲೇ ಹೇಳಿದ್ದೇನೆ, ಒಂದಿಷ್ಟು ಚಾರ್ಜಸ್ ತೊಗೊಳ್ಳೋಣ. ನಾವೀಗ ಯಾವುದರ ಶೇಪ್ ಡ್ರಾ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಒಂದಿಷ್ಟು ಚಾರ್ಜಸ್ ತೊಗೊಳ್ಳೋಣ. ಓಕೆ, +5 ಕೂಲಮ್, -3 ಕೂಲಮ್, +7 ಕೂಲಮ್ ಅಂತ. ಸೊ ಈಗ ನಾನು ನಿಮ್ಗೆ ಹೇಳ್ತೀನಿ, ಡ್ರಾ ಆ ಗಾಸಿಯನ್ ಸರ್ಫೇಸ್ ಹಿಯರ್ ಅಂತ. ಈಗ ನೋಡ್ರಿ, ಒಂದೇ ಮಾತು, ಈ ಪಾಸಿಟಿವ್ ಚಾರ್ಜ್ ಐತಲ್ಲ +5 ಕೂಲಮ್, ಅದರಿಂದ ಒಂದಿಷ್ಟು ಇಲೆಕ್ಟ್ರಿಕ್ ಫ್ಲಕ್ಸ್ ಬರ್ತಿರ್ತೈತಿ. +7 ಕೂಲಮ್ನಿಂದನೂ ಇಲೆಕ್ಟ್ರಿಕ್ ಫ್ಲಕ್ಸ್ ಬರ್ತಿರುತ್ತೆ. ಇಟ್ ವಿಲ್ ಬಿ ಔಟ್ ಗೋಯಿಂಗ್. ನೆಗೆಟಿವ್ ಚಾರ್ಜ್ ಇದ್ದರೆ ಆಲ್ವೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಕಮ್ ಇನ್ಸೈಡ್. ಸೊ ಒಂದಿಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ, ಒಂದಿಷ್ಟು ಒಳಗಡೆ ಎಲ್ಲ ಸೇರಿ ಒಂದು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತಲ್ಲ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಈ ರೀತಿ ನಾವು ಆ್ಯಕ್ಚುಲಿ ಕೌಂಟ್ ಮಾಡೋಂಗಿಲ್ಲ, ನಾನು ಹಂಗೆ ಎಕ್ಸಾಂಪಲ್ ಹೇಳಾಗತ್ತೀನಿ. ದೇರ್ ಆರ್ ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಆರ್ ಗೋಯಿಂಗ್ ಔಟ್ ಅಂತ ಕೌಂಟ್ ಮಾಡೋಣ ನಾವು. 1 2 3 4 5 6 7 8 9. ದೇರ್ ಆರ್ 9 electric field lines which are outgoing. How many electric field lines are incoming? 1 2 3 ಅಂದರೆ -3. Totally 6 electric field lines are outgoing. ಅಂದರೆ electric flux is 6. ಹಂಗಂತ ಹೇಳಿ ಹಿಂಗೆ ನಾವು ಕೌಂಟ್ ಮಾಡೋಂಗಿಲ್ಲ ಇದು ನಂಬರನ್ನು, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹಿಂಗೆ. ಬಿಕಾಸ್ ಅವು ಕಣ್ಣಿಗೆ ನಮಗೆ ಕಾಣಿಸ್ತಿರಂಗಿಲ್ಲ, ಇಮ್ಯಾಜಿನರಿ ಇರ್ತದೆ. ಅದಕ್ಕೆ ಫಾರ್ಮುಲಾ ಹಚ್ತೀವಿ, ವಿ ಡಿ ನಾಟ್ ಕೌಂಟ್. ನಾ ಹಂಗೆ ಎಕ್ಸಾಂಪಲ್ ಹೇಳಾಕತ್ತೆ ನಿಮ್ಗೆ. ಸೊ ಈಗ ನಾ ಇಲ್ಲೇನು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಾಕತ್ತಿದ್ದೆ ಅಂದರೆ, ವೆನ್ ವಿ ಹ್ಯಾವ್ ಚಾರ್ಜಸ್ ಲೈಕ್ ದಿಸ್, ಗಾಸ್ ಥಿಯರಮ್ ನೀವು ಅಪ್ಲೈ ಮಾಡಿಬಿಟ್ರೆ ಸಿಕ್ಬಿಡ್ತದೆ ಹೌ ಮಚ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ. ಹೆಂಗೆ ಅಪ್ಲೈ ಮಾಡ್ಬೇಕು? ಸಮೇಷನ್ ಚಾರ್ಜ್ ಇನ್ ದ ನ್ಯೂಮರೇಟರ್, ಎಪ್ಸಿಲಾನ್ ನಾಟ್ ಇನ್ ದ ಡಿನಾಮಿನೇಟರ್. ಹಿಂಗೆ ಮಾಡಬೇಕಂದ್ರೆ ಗಾಸ್ ಥಿಯರಮ್ ಅಪ್ಲೈ ಮಾಡಬೇಕು ಅಂದರೆ
ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಯು ನೀಡ್ ಟು ಡ್ರಾ ಅ ಗಾಸಿಯನ್ ಸರ್ಫೇಸ್. ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಿನ ಫಾರ್ಮುಲಾ ಹಚ್ಬೇಕು. ಎದಕ್ಕಂಥೇಳಿ ಆ ಡೆರಿವೇಷನ್ಸ್ ಬರ್ತಾವೆ ಅಂತ ಹೇಳಿದ್ನಲ್ಲ, ಅಲ್ಲಿ ಇನ್ನೂ ಕ್ಲಿಯರಾಗಿ ಗೊತ್ತಾಗ್ತೈತೆ. ಇನ್ಫನೈಟ್ ರಾಡ್ ಪಕ್ಕದಲ್ಲಿ ಒಂದು ಪಾಯಿಂಟ್, ಇನ್ಫನೈಟ್ ಪ್ಲೇನ್ ಶೀಟ್ ಪಕ್ಕದಲ್ಲಿ ಒಂದು ಪಾಯಿಂಟ್. ಸೊ ವೆನ್ ಯು ಡ್ರಾ ದಿಸ್ ಗಾಸಿಯನ್ ಸರ್ಫೇಸ್, ನಂದೊಂದು ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ನಾನು ಇಲ್ಲೇ ಡ್ರಾ ಮಾಡುವಂಥ ಸರ್ಫೇಸ್ ಸರ್ಕಲ್ ಡ್ರಾ ಮಾಡ್ತೀನೋ, ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನೋ, ಅಥವಾ ಎಲಿಪ್ಟಿಕಲ್ ಡ್ರಾ ಮಾಡ್ತೀನೋ, ಕ್ಯೂಬ್ ಡ್ರಾ ಮಾಡ್ತೀನೋ ಅನ್ನೋದ್ರ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಬರ್ತಾವೆ ಒಳಗೆ ಹೋಗ್ತಾವೆ ಡಿಪೆಂಡ್ ಆಗ್ತೈತಿ? ನೋ, ಡಿಪೆಂಡ್ ಆಗಂಗಿಲ್ಲ. ನೀವು ಹೆಂಗೆ ಡ್ರಾ ಮಾಡಿರಿ, ನೀವು ಸರ್ಕಲರ್ ಡ್ರಾ ಮಾಡಿರಿ, ರೆಕ್ಟ್ಯಾಂಗಲರ್ ಡ್ರಾ ಮಾಡಿರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಮಿಂಗ್ ಔಟ್ ಈಸ್ 6 ಹಿಯರ್ ಟೋಟಲಿ. ಟೋಟಲಿ ದೇರ್ ಆರ್ 9, 3 ಆರ್ ಕಮಿಂಗ್ ಇನ್ಸೈಡ್. ಅಂದರೆ ಔಟ್ ಗೋಯಿಂಗೇನೋ ಪಾಸಿಟಿವ್, ಇನ್ಕಮಿಂಗೇನೋ ನೆಗೆಟಿವ್ ಅಂತ ನಾವು ತೊಗೊಂಡ್ರೆ ಪಾಸಿಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್, ನೆಗೆಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ತೊಗೊತಾರೆ. ಪಾಸಿಟಿವ್ ಚಾರ್ಜ್ ಇದ್ದರೆ ಪಾಸಿಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್, ಅಥವಾ ಉಲ್ಟಾನೂ ಮಾಡ್ಬೋದು. ನೀವು ಯಾವುದಾದ್ರು ಒಂದು ಫಿಕ್ಸ್ ಮಾಡ್ಕೋಬೇಕು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಹೌ ಮಚ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಸ್ ಔಟ್ ಹಿಯರ್ ಡಸ್ ನಾಟ್ ಡಿಪೆಂಡ್ ಆನ್ whether you draw the Gaussian surface in circular shape or rectangular shape or any other shape. ಒಂದ ಥಿಂಗ್ ಏನಂದರೆ, ನೀವೇನು ಡ್ರಾ ಮಾಡ್ತಿರಲ್ಲ ಅದ್ರ ಒಳಗೆ ಅವು ಚಾರ್ಜಸ್ ಬರೋ ಹಂಗೆ ಡ್ರಾ ಮಾಡಿರಿ. ಅಂದ್ರೆ ಹಿಂಗೆ ಅದಾವು +3 ಕೂಲಮ್ +4 ಕೂಲಮ್ ಚಾರ್ಜ್ ಅದಾವು, ಇನ್ನೊಂದು -2 ಕೂಲಮ್. ಡ್ರಾ ಗಾಸಿಯನ್ ಸರ್ಫೇಸ್ ಅಂತ ನಾನು ಹೇಳಿದೆ, ನೀವು ಹಿಂಗೆ ಡ್ರಾ ಮಾಡಿಬಿಟ್ರಿ. ಯು ಕೆಪ್ಟ್ ದಟ್ 4 ಕೂಲಮ್ ಔಟ್ಸೈಡ್. ದಿಸ್ ಈಸ್ ರಾಂಗ್. ಇದು ಒಳಗಡೆ ಬರೋ ಹಂಗೆ ನೀವು ಬೇಕಾದ ಶೇಪ್ನೊಳಗೂ ಡ್ರಾ ಮಾಡಬಹುದು. ದ ಶೇಪ್ ಡಸ್ ನಾಟ್ ಮ್ಯಾಟರ್ ಅಂತ ಇವ್ರ ಪಾಯಿಂಟ್ನ ಹೇಳ್ತಾರೆ. ಇಲ್ಲೇ ಫಸ್ಟ್ ಟೈಮ್ ನಿಮಗೆ ಗಾಸಿಯನ್ ಸರ್ಫೇಸ್, ಗಾಸ್ ಥಿಯರಮ್ ಅದೊಂದೇನೋ ಫಾರ್ಮುಲಾ ಕೊಡ್ತೈತಿ. ಇವನ್ನೆಲ್ಲ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ರಿ. ಇದನ್ನು ಹೆಂಗೆ ನಾವು ಅಪ್ಲೈ ಮಾಡ್ತೀವಿ ಅಂಥೇಳಿ ಮುಂದೆ ಡೆರಿವೇಷನ್ ಬರ್ತಾವೆ. ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಅಂತ ಬಂದಾಗ ವಿ ಅಪ್ಲೈ ಆಲ್ ದೀಸ್ ಪಾಯಿಂಟ್ಸ್ ಆ್ಯಂಡ್ ಡೂ ಅ ಡೆರಿವೇಷನ್. ಅವಾಗ ನಿಮ್ಗೆ ಕ್ಲಿಯರಾಗಿ ಒಂದು ಐಡಿಯಾ ಸಿಗ್ತೈತಿ. ಓಕೆ, ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ಗಾಸ್ ಥಿಯರಮ್ ಈಸ್ ಅಪ್ಲೈಡ್ ಆ್ಯಂಡ್ ದಿಸ್ ಈಸ್ ದ ಯೂಸ್ ಆಫ್ ಗಾಸ್ ಥಿಯರಮ್ ಅಂತ. ಓಕೆ, ನೆಕ್ಸ್ಟ್ ಶೇಪ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ನೆಕ್ಸ್ಟ್, ದ ನೆಟ್ ಇಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಅ ಕ್ಲೋಸ್ಡ್ ಸರ್ಫೇಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ಯಾಟರ್ನ್ ಆಫ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಅಂದರೆ ಈಗ 5 ಕೂಲಮ್ ಒಂದು ಕೆಲಸ ಮಾಡ್ತೀನಿ ನಾನು. ಏನಂದರೆ ಸರ್ಕ್ಯುಲರ್ ಶೇಪ್ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಿವಲ್ಲ, ಅದನ್ನು ಐ ವಿಲ್ ರಿಟೇನ್ ಇಟ್, ಉಳಿಸ್ಕೊತೀನಿ. ಈ ರೆಕ್ಟ್ಯಾಂಗಲ್ ರಬ್ ಮಾಡಿಬಿಡ್ತೀನಿ. ಒಂದು ಫಿಕ್ಸ್ ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಸೊ ದೇರ್ ಆರ್ ಹೌ ಮೆನಿ ಚಾರ್ಜಸ್ ಹಿಯರ್? +5, -3, +7. ದ ಗಾಸಿಯನ್ ಸರ್ಫೇಸ್ ದ್ಯಾಟ್ ವಿ ಹ್ಯಾವ್ ಚೂಸನ್ ರೈಟ್ ನೌ ಈಸ್ ಸರ್ಕ್ಯುಲರ್. ಅದ್ರ ಶೇಪ್ ಮ್ಯಾಟ್ರ್ ಆಗಂಗಿಲ್ಲ, ಹೆಂಗಾರ ಚೂಸ್ ಮಾಡಿರಿ. ನೆಕ್ಸ್ಟ್ ಪಾಯಿಂಟ್ ಅವ್ರು ಇಲ್ಲಿ ಏನು ಹೇಳ್ತಾರಂದ್ರೆ, ಹೌ ಮಚ್ ಇಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಸ್ ಔಟ್ ಹಿಯರ್ ಡಸ್ ನಾಟ್ ಡಿಪೆಂಡ್ ಆನ್ ಇದ್ರದ್ದು ಅರೇಂಜ್ಮೆಂಟ್. +5 ಇಲ್ಲಿದೆಯೋ ಮ್ಯಾಟ್ರ್ ಆಗಂಗಿಲ್ಲ. ಇದ್ರ ಒಳಗಡೆ ಇದ್ರೆ ಸಾಕು. ವೇರ್ ಈಸ್ +5 ಮ್ಯಾಟ್ರ್ ಆಗಂಗಿಲ್ಲ. ಇಫ್ ಇಟ್ ಈಸ್ ಔಟ್ಸೈಡ್ ಮ್ಯಾಟ್ರ್ ಆಗ್ತೈತಿ. ಅಂಟಿಲ್ +5 ಕೂಲಮ್ ಈಸ್ ಇನ್ಸೈಡ್ ದ ಗಾಸಿಯನ್ ಸರ್ಫೇಸ್, ಅದು ಎಲ್ಲ ಇದ್ರೂ ಇದರಿಂದ ಬರುವಂಥ ಎಲೆಕ್ಟ್ರಿಕ್ ಫ್ಲಕ್ಸ್ ಸೇಮ್. ದ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಕಾನ್ಫಿಗರೇಷನ್ ಆರ್ ಅರೇಂಜ್ಮೆಂಟ್ ವೇರ್ ದ ಚಾರ್ಜ್ ಈಸ್. ಒಳಗಡೆ ಇದ್ರೆ ಸಾಕು. ಓಕೆ, ಅಂದರೆ ಈಗ ಒಂದು ರೂಮ್ನೊಳಗೆ ಈಗ ಯಾರೋ ಒಬ್ರು ಹೇಳಿದರು, ಅಲ್ಲೊಂದು ಚಸ್ಮಾ ಇಟ್ಟಿನಿ ತೊಗೊಂಬ, ನಂದು ಗ್ಲಾಸ್ ಇಟ್ಟಿನಿ, ಎಲ್ಲೈತಿ? ಆ ರೂಮ್ನಾಗ ಐತಿಲ್ಲ ಆತು ಎಲ್ಲೈತಿ ಅದು ಆಮೇಲೆ ಹೋಗಿ ನಾವು ನೋಡ್ತೀವಿ. ಎಲ್ಲಿದ್ರೂ ನಾವು ತೊಗೊಂಬರ್ಬೋದು ಅದನ್ನು. ಹಾಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳಾಗತ್ತೀನಿ. ಆ ರೀತಿ ಚಾರ್ಜ್ ಮೈಟ್ ಬಿ ಎನಿವೇರ್. ಓಕೆ, ಅದರಿಂದ ಅಂದರೆ ಏನು ಹೇಳಾಗತ್ತಾರೆ ಅವರು, +5 ಕೂಲಮ್ ಇಲ್ಲಿರೋ ಬದಲು ಇಲ್ಲಿದ್ದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡಸ್ ನಾಟ್ ಚೇಂಜ್. ನೆಕ್ಸ್ಟು, ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್ ಆಫ್ ದ ಚಾರ್ಜಸ್ ಮೇಲೂ ಡಿಪೆಂಡ್ ಆಗಂಗಿಲ್ಲ ಎಲೆಕ್ಟ್ರಿಕ್ ಫ್ಲಕ್ಸ್. ಈ ಚಾರ್ಜ್ ಅದಾವಲ್ಲ, ಇವು ರೆಸ್ಟ್ನೊಳಗೂ ಇರಬಹುದು, ಬೇಕಾದ್ರೆ ಮೂವ್ ಆದರೂ ಆಗಲಿ, ಬಟ್ ಆ ಸರ್ಫೇಸ್ ಒಳಗಡೆ ಅವು ಮೂವ್ ಆದರೂ ನಡೀತೈತಿ. ಎಲೆಕ್ಟ್ರಿಕ್ ಫ್ಲಕ್ಸ್ ರಿಮೇನ್ಸ್ ಸೇಮ್. ಈ ಸರ್ಫೇಸ್ನಿಂದ ಹೊರಗಡೆ ಬರುವಂಥ ನೋಡ್ರಿ, ಸಿಂಪಲಾಗಿ ಅರ್ಥ ಮಾಡ್ಕೋರಿ. ಇವರು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಯಾರಿಲ್ಲೇ. ನೀವು ಮೇನ್ಲಿ ಏನು ಅರ್ಥ ಮಾಡ್ಕೋಬೇಕು ಗೊತ್ತಂದು, ಗಾಸ್ ಥಿಯರಮ್ನಿಂದ ನಮಗೆ ಇಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇನ್ನೊಂದು ಫಾರ್ಮುಲಾ ಸಿಕ್ತು. ಏನು ಫಾರ್ಮುಲಾ? ಸಮೇಷನ್ Q/ε0. ಸಮೇಷನ್ Q ಅಂದರೆ
ಯಾವ ಸರ್ಫೇಸ್ ನಾವು ಅಲ್ಲಿ ಚೂಸ್ ಮಾಡಿರ್ತೀವಿ ಅದ್ರೊಳಗಡೆ ಎಷ್ಟು ಚಾರ್ಜ್ ಅದಾವೆ ಉಷ್ಟ್ರದ್ದು ಆ್ಯಡ್ ಮಾಡೋದು, ಕೆಳಗೆ ಎಪ್ಸಿಲಾನ್ ನಾಟ್ ಹಾಕ್ಬಿಟ್ರೆ ಆ ಸರ್ಫೇಸ್ನಿಂದ ಎಷ್ಟು ಇಲೆಕ್ಟ್ರಿಕ್ ಫ್ಲಕ್ಸ್ ಹೊರಗೆ ಬಂತು, ನಂಬರ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್ ಸರ್ಫೇಸ್ ಅಂತ ಈಸಿಲಿ ಗೊತ್ತಾಗ್ತೈತಿ. ಈ ಫಾರ್ಮುಲಾಕ್ಕಿಂತ ಈ ಫಾರ್ಮುಲಾ ಈಸಿ. ಹಂಗಂತ ಹೇಳಿ ಇದನ್ನು ನಾವು ಯೂಸ್ ಮಾಡೋಂಗಿಲ್ಲ ಅಂತಲ್ಲ, ದಿಸ್ ಈಸ್ ಆಲ್ಸೋ ಯೂಸ್ಫುಲ್. ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಅದನ್ನು ನಾ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಅವೇನು ಡೆರಿವೇಷನ್ ಮಾಡ್ತೀವಿ ಅಂತ ನಾ ಹೇಳಿದ್ನಲ್ಲ, ಆ ಇನ್ಫನೈಟ್ ರಾಡದ್ದು, ಇನ್ಫನೈಟ್ ಪ್ಲೇನ್ ಶೀಟದ್ದು, ಆ ಡೆರಿವೇಷನ್ಸ್ನೊಳಗೆ ನಮಗೆ ಇವು ಎರಡೂ ಫಾರ್ಮುಲಾನು ಬೇಕು. ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎರಡೂ ಫಾರ್ಮುಲಾ ಬೇಕು. ಓಕೆ, ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ಚಾರ್ಜಸ್ ಔಟ್ಸೈಡ್ ದ ಸರ್ಫೇಸ್. ಈಗ ಇಲ್ಲಿ +5 -3 ಆ್ಯಂಡ್ +7 ಅಂತ 3 ಅದಾವೆ. ಐ ವಿಲ್ ಟೇಕ್ ಒನ್ ಮೋರ್ ಚಾರ್ಜ್ +8 ಕೂಲಮ್ ವಿಚ್ ಈಸ್ ಔಟ್ಸೈಡ್ ದ ಗಾಸಿಯನ್ ಸರ್ಫೇಸ್. ಈಗ ಈ ಗಾಸಿಯನ್ ಸರ್ಫೇಸನ್ನು ನಾವು ಡ್ರಾ ಮಾಡಿವಲ್ಲ, ಇದರಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಅಲ್ಲ, ಹೌದಿಲ್ರಿ? ಔಟ್ಸೈಡ್ ಚಾರ್ಜ್ ಮೇಲಿಂದ ಹೆಂಗೆ ಡಿಪೆಂಡ್ ಆಗ್ತೈತಿ? ಹೌ ಮಚ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಸ್ ಔಟ್ ಫ್ರಮ್ ದಿಸ್ ಗಾಸಿಯನ್ ಸರ್ಫೇಸ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಚಾರ್ಜಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದಿಸ್ ಗಾಸಿಯನ್ ಸರ್ಫೇಸ್. ಇದ್ರ ಒಳಗಡೆ ಇರುವಂಥ ಚಾರ್ಜಸ್ಸಿಂದ ಅಷ್ಟೇ ಮ್ಯಾಟ್ರ್ ಆಗ್ತೈತಿ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ ಅಂತ. ಹೊರಗಿಂದ ಇನ್ಫ್ಲೂಯೆನ್ಸ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಒಂದಿಷ್ಟು ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಡ್ರಾ ಮಾಡುವಂಥ ಗಾಸಿಯನ್ ಸರ್ಫೇಸ್ ಯಾವ ಶೇಪ್ ಇದ್ದರೂ ನಡೀತೈತಿ, ಅವುಗಳ ಪೊಸಿಷನ್ ಆ ಕಡೆ ಈ ಕಡೆ ಎಲ್ಲಿದ್ದರೂ ನಡೀತೈತಿ. ಅವು ಚಾರ್ಜಸ್ ರೆಸ್ಟ್ನೊಳಗಿದ್ದರೂ ನಡೀತೈತಿ, ಮೂವ್ ಆದರೂ ನಡೀತೈತಿ, ಬಟ್ ದೇ ಶುಡ್ ಬಿ ಪ್ರೆಸೆಂಟ್ ಇನ್ಸೈಡ್. And how much electric flux comes out of this Gaussian surface does not depend on the charges which are outside the Gaussian surface. ಇವಿಷ್ಟು ಪಾಯಿಂಟ್ಸ್ ನೋಡಿದ್ವಿ ನಾವು. ನೆಕ್ಸ್ಟ್ ಪಾಯಿಂಟು ಅದೀಗ ಬೇಡ, ನಿಮಗೆ ಅದು ಆಮೇಲೆ ಗೊತ್ತಾಗ್ತದೆ. ಡೆರಿವೇಷನ್ ಬರ್ಬೇಕು ನಾವು. ರಿಮಾರ್ಕ್ಸ್ ಕಡೆ ಬರ್ರಿ. ನೆಕ್ಸ್ಟ್ ಪೇಜ್ನೊಳಗೆ ದ ಗಾಸಸ್ ಲಾ phi is equals to q by epsilon naught holds good only when the net charge is located in vacuum or in air. You can use this formula. ಒಂದು ಕಂಡೀಷನ್ ಐತಿ, ಬಟ್ ಮೆಜಾರಿಟಿ ಆಫ್ ಟೈಮ್ಸ್ ನಾವು ಹಂಗೆ ಮಾಡ್ತೀವಿ. ಎಲ್ಲ ಕೇಸ್ನೊಳಗೆ ಈ ಚಾರ್ಜ್ ಏನು ತೊಗೊಂಡಿರ್ತೀವಲ್ಲ, ಇವು ಐದರ್ ಮೀಡಿಯಮ್, ಯಾವ ಮೀಡಿಯಮ್ನೊಳಗೆ ಅದಾವು ಈ ಚಾರ್ಜಸ್, ವ್ಯಾಕ್ಯೂಮ್ನೊಳಗರ ಅಥವಾ ಏರ್ನೊಳಗಿದ್ರೆ ಮಾತ್ರ ಗಾಸ್ ಥಿಯರಮ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ ಅವ್ರೆ. ಬಟ್ ವಾಟ್ ಎವರ್ ಕೇಸ್ ವಿ ಎನ್ಕೌಂಟರ್ ಇನ್ ಯುವರ್ ಸಿಲೆಬಸ್ ಎಲ್ಲನೂ ವ್ಯಾಕ್ಯೂಮ್ ಆರ್ ಏರ್ನೊಳಗನ ಇರ್ತಾವೆ. However, if materials such as mica, oil or glass is present, Gauss's law can be modified ಅಂತ ಹೇಳ್ತಾರೆ. ಅದು ಸಿಲೆಬಸ್ನೊಳಗಿಲ್ಲ. ಓಕೆ, ನೆಕ್ಸ್ಟ್ ಕನ್ಸಿಡರ್ Gauss law phi is equals to q by epsilon naught if, ಆಗಲೇ ಹೇಳಿದ್ನಲ್ಲ, if charge is positive, electric flux is positive, net flux is outward. ಹೊರಗಡೆ ಹೋಗುವಂಥ ಇಲೆಕ್ಟ್ರಿಕ್ ಫ್ಲಕ್ಸನ್ನು ಪಾಸಿಟಿವ್ ತೊಗೊತಾರೆ. ಪಾಸಿಟಿವ್ ಚಾರ್ಜ್ಗಳು ಇದ್ದಾಗ ಅದರಿಂದ ಹೊರಗೆ ಹೋಗ್ತಕ್ಕಂತಹ ಇಲೆಕ್ಟ್ರಿಕ್ ಫ್ಲಕ್ಸನ್ನು ಪಾಸಿಟಿವ್ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ತೊಗೊತಾರೆ. ಇಫ್ ದೆರ್ ಆರ್ ನೆಗೆಟಿವ್ ಚಾರ್ಜಸ್, electric field lines will start coming inside. That electric flux is taken as negative electric flux. ಎರಡು ಟೈಪ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇರ್ತಾವೆ, ಪಾಸಿಟಿವ್ ಫ್ಲಕ್ಸ್, ನೆಗೆಟಿವ್ ಫ್ಲಕ್ಸ್. ಈಗ ಯಾರೋ ಹೇಳಿದರು ಅಲ್ಲಿ ಪಾಸಿಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್ ಐತಿ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ದೇರ್ ಆರ್ ಪಾಸಿಟಿವ್ ಚಾರ್ಜಸ್ ಪ್ರೆಸೆಂಟ್ ಆರ್ ದೇರ್ ಆರ್ ಮೋರ್ ಪಾಸಿಟಿವ್ ಚಾರ್ಜಸ್ ದ್ಯಾನ್ ನೆಗೆಟಿವ್. ನೆಗೆಟಿವ್ ಅಷ್ಟೇ ಇದ್ದು ಅಥವಾ ಡಾಮಿನೆನ್ಸ್ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇದ್ದರೆ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಇನ್ವರ್ಡ್ಸ್. ನೆಗೆಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ವರ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಾರೆ. ಪಾಸಿಟಿವ್ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಔಟ್ವರ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೂ ಕರೀತಾರೆ. ಔಟ್ವರ್ಡ್ ಅಂದರೆ ಹೊರಗೆ ಹೋಗ್ತಾವೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಇದ್ದಾಗ. ಸೊ ನೆಗೆಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವರ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್. The net electric flux over a closed surface enclosing an electric dipole is equal to 0. ಓಕೆ, ಇದೊಂದು ಎಕ್ಸ್ಟ್ರಾ ರಿಮಾರ್ಕ್ಸ್ನೊಳಗೆ ಇಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಮಾತಾಡ್ತಾರೆ ಈಗ ಅವರು. ಇದೊಂದು ಪಾಯಿಂಟ್ ಹೇಳಿದರೆ ಗಾಸ್ ಥಿಯರಮ್ ನಾವು ಅರ್ಥ ಮಾಡ್ಕೊಂಡ್ವಿ. ಗಾಸ್ ಥಿಯರಮ್ ಆ್ಯಕ್ಚುಲಿ ಒಂದು ಸ್ಮಾಲ್ ಸ್ಟೇಟ್ಮೆಂಟ್ ಅದು. ಏನಂತ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫ್ರಾಮ್ ಆನ್ ಎನ್ಕ್ಲೋಸ್ಡ್ ಸರ್ಫೇಸ್ is equal to 1 by epsilon naught times the total charge enclosed by the surface. ಈ ಗಾಸ್ ಥಿಯರಮ್ ಬಗ್ಗೆ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ ಅವ್ರೆ. ನೀವೇನಾದರೂ ಇಲೆಕ್ಟ್ರಿಕ್ ಡೈಪೋಲ್ ತೊಗೊಂಡ್ರೆ ನಿಮಗೆ ನೆನಪೈತಿ, ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಅ ಸಿಸ್ಟಮ್ ಆಫ್ ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಈಗ ನಾನು ಒಂದು ಕೆಲಸ ಮಾಡ್ತೇನೆ, ಐ ವಿಲ್ ಡ್ರಾ ಅ ಗಾಸಿಯನ್ ಸರ್ಫೇಸ್, ಎನಿ ಶೇಪ್ ಇರಬಹುದು,
ಬಟ್ ಹೆಂಗೆ ಡ್ರಾ ಮಾಡಬೇಕು ಅಂದರೆ ಈ ಚಾರ್ಜ್ ಅದ್ರೊಳಗಿರ್ಬೇಕು. ಈಗ ನಾನು ಮಾಡ್ತೀನಿ, ಈ ಗಾಸಿಯನ್ ಸರ್ಫೇಸ್ ಏನು ಡ್ರಾ ಮಾಡಿನಲ್ಲ ನಾನು, ದಿಸ್ ಗಾಸಿಯನ್ ಸರ್ಫೇಸ್, ಇದಕ್ಕೆ ಗಾಸ್ ಥಿಯರಮ್ ಅಪ್ಲೈ ಮಾಡ್ತೀನಿ. ಗಾಸ್ ಥಿಯರಮ್ ಏನು ಹೇಳ್ತೈತಿ ನನಗೆ, ಈ ಗಾಸಿಯನ್ ಸರ್ಫೇಸ್ನಿಂದ ಟೋಟಲಿ ಹೌ ಮಚ್ ಇಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಕಮಿಂಗ್ ಔಟ್ ಅಂತ ಬೇಕು. ಸ್ವಲ್ಪ ನಾವು ವಿಚಾರ ಮಾಡಿದ್ರೆ ನಾನು ನಿಮ್ಗೆ ಹೇಳಿದ್ದೆ, ಇಫ್ ದಿಸ್ ಈಸ್ -2 ಕೂಲಮ್, ದಿಸ್ ವಿಲ್ ಬಿ +2 ಕೂಲಮ್. ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರ್ತದೆ. ದಟ್ ಮೀನ್ಸ್ ದಿ ನಂಬರ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೋಯಿಂಗ್ outward flux, positive flux, in this case, in the case of electric dipole, outward flux will be equal to inward flux. ಅಂದರೆ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಔಟ್ಗೋಯಿಂಗ್ ಹೋಗ್ತಾವಲ್ಲ, ಹೊರಗಡೆ ಹೋಗ್ತಾವೆ, ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗೆ ಬಂದ್ಬಿಟ್ಟು ಅಂದ್ರೆ ಪಾಸಿಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟೈತಿ ಅಷ್ಟೇ ನೆಗೆಟಿವ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇದ್ದಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಮಸ್ಟ್ ಬಿ 0 ಅಲ್ಲ. ಫಾರ್ಮುಲಾನು ಅದನ್ನು ಹೇಳ್ತೈತಿ. ಹಚ್ಚ್ರಿ ಫಾರ್ಮುಲಾ, ಗಾಸ್ ಥಿಯರಮ್ ಫಾರ್ಮುಲಾ 1/ε0 ಟೈಮ್ಸ್ ಸಮೇಷನ್ ಕ್ಯೂ ಅಂದರೆ ಅಲ್ಜಿಬ್ರೈಕ್ ಸಮ್ ಮಾಡಬೇಕು. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸಮೇಷನ್ ಮಾಡಿದಾಗ, ಇವನ್ ದೋ ದಿಸ್ ಈಸ್ ನೆಗೆಟಿವ್ ವಿ ವಿಲ್ ಟೇಕ್ ಇಟ್ ಆ್ಯಸ್ ಪಾಸಿಟಿವ್ ಅಂಥೇಳಿ ಇಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ, ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಫಾರ್ಮುಲಾ ಅದು ಬೇರೆ, ಅಲ್ಲೇ ಮ್ಯಾಗ್ನಿಟ್ಯೂಡ್ ಅಷ್ಟೇ ತೊಗೊತೀವಿ ನಾವು. ಬಟ್ ಇಲ್ಲಿ ಸಮೇಷನ್ ಇರೋದ್ರಿಂದ ಅಲ್ಜಿಬ್ರೈಕ್ ಸಮ್, ಸೊ Q minus Q ಆನ್ಸರ್ ಏನಾಗುತ್ತೆ 0 ಇಂಟು 1/ε0, ಇಲೆಕ್ಟ್ರಿಕ್ ಫ್ಲಕ್ಸ್ ಈಸ್ 0. ಸೊ ಇದರಿಂದ ನಮ್ಗೇನು ಗೊತ್ತಾತಂದ್ರೆ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಅಥವಾ electric flux coming out of an electric dipole is always 0 because electric dipole consists of one positive and one negative charge. ಸೊ ಇದು ಗಾಸ್ ಥಿಯರಮ್, ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಇದರ ಅಪ್ಲಿಕೇಶನ್ ಹೋಗೋಕ್ಕಿಂತ ಮೊದಲು ಇಲ್ಲೊಂದು ನ್ಯೂಮರಿಕಲ್ ಕೊಟ್ಟಾರ, ಇಲಸ್ಟ್ರೇಷನ್ ನಂಬರ್ 10 ಏನಂತ, ಅ ಪಾಯಿಂಟ್ ಚಾರ್ಜ್ Q ಈಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ಅ ಕ್ಯೂಬ್. ಇದೇನು ಕ್ವಶನ್ನ ಈಗ ಸಾಲ್ವ್ ಮಾಡೋಕ್ಕೆ ಹೊಂಟಿನಲ್ಲ, ಇದನ್ನು CET ಒಳಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನೊಳಗೆ ಒಂದು ಸರ್ತಿ ಕೇಳಾರ ಅಥವಾ ಮಲ್ಟಿಪಲ್ ಟೈಮ್ಸ್ ಕೇಳಾರ. ಒಂದು ಸರ್ತಿ ಅನ್ನೋಕ್ಕಿಂತ ಇದನ್ನು ಸ್ವಲ್ಪ ಸಿಂಪಲ್ ಟೈಪ್ ಕೊಟ್ಟಾರ. ಇದನ್ನು ನಾವು ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊತ ಹೋಗ್ಬೋದು ಕ್ವಶನನ್ನು. ಏನಂತ, ಅ ಪಾಯಿಂಟ್ ಚಾರ್ಜ್ ಕ್ಯೂಬ್ ಈಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ಅ ಕ್ಯೂಬ್. ಓಕೆ, ಏನಂತ, ದೆರ್ ಈಸ್ ಅ ಕ್ಯೂಬ್, ಲೆಟ್ ಮಿ ಡ್ರಾ ಅ ಕ್ಯೂಬ್. ಸೊ ಈ ಕ್ಯೂಬದ ಸೆಂಟರ್ನೊಳಗೆ ಒಂದು ಪಾಯಿಂಟ್ ಚಾರ್ಜ್ ಕ್ಯೂ ಅಂತ, ಸೆಂಟರ್ ಆಫ್ ದ ಕ್ಯೂಬ್ನೊಳಗೆ ಇನ್ಸೈಡ್ ಒಳಗಡೆ, ಕ್ಯೂಬಿನ ಮ್ಯಾಲೆಲ್ಲ, ಇದು ಸರ್ಫೇಸ್ ಮೇಲೆ ಹಿಂಗೆ ಅಂಟಿಸೋದಲ್ಲ, ಅದನ್ನು ಯು ಶುಡ್ ಕೀಪ್ ದ ಚಾರ್ಜ್ ಇನ್ಸೈಡ್. ಇದು ಕ್ಯೂಬ್ ಹಿಂಗೆ ಬಾಕ್ಸ್ ಇದ್ರೆ ಓಪನ್ ಮಾಡಿ, ಇನ್ಸೈಡ್ ದ ಕ್ಯೂಬ್ ದೆರ್ ಈಸ್ ಅ ಚಾರ್ಜ್. ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ವೆದರ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್. ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಪಾಸಿಟಿವ್ ಚಾರ್ಜ್. ಅವ್ರು ಏನು ಕೇಳ್ತಾರೆ, given ಇಷ್ಟ, there is a charge inside cube. There is a charge inside cube. ಯಾವ ಚಾರ್ಜ್ Q. To calculate, this is a numerical. ಈ ರೀತಿ ಥಿಯರಿ ಒಳಗೆ ಕೇಳಂಗಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ನಾಗ ಕೇಳ್ತಾರೆ. ಟು ಕ್ಯಾಲ್ಕುಲೇಟ್, ಫಸ್ಟ್ ಒನ್, ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಟೋಟಲ್ ಸರ್ಫೇಸ್ ಆಫ್ ದ ಕ್ಯೂಬ್. ಅಂದರೆ ಟೋಟಲಿ ಈ ಕ್ಯೂಬ್ನಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತಿ, ಟೋಟಲ್ ಸರ್ಫೇಸ್. ಓಕೆ, flux through total surface of the cube, electric flux through the cube. Second, each face of the cube, electric flux through total surface. Total surface ಅಂದ್ರೆ ಎಂಟೈರ್ ಕ್ಯೂಬ್, ಪೂರಾ ಕ್ಯೂಬ್ನಿಂದ ಎಷ್ಟು. ನೆಕ್ಸ್ಟು electric flux through each face of the cube. ಎರಡು ಕೇಳಾರ. ಓಕೆ, ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ರಿ. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಟೋಟಲ್ ಸರ್ಫೇಸ್ ಅಂದರೆ ಎಂಟೈರ್ ಕ್ಯೂಬ್ನಿಂದ ಎಷ್ಟು ಬರ್ತೈತಿ, ಫಸ್ಟ್ ಒನ್, ಹೌದಾ, ಎಷ್ಟು ಬರ್ತೈತಿ, Q/ε0 ಮುಗೀತು. ಇದಕ್ಕೆ ನಾ ಆಗಲೇ ಹೇಳೀನಿ, ಈ ಕ್ಯೂಬ್ ಏನು ಗೊತ್ತೇನೆ, ಇಲ್ಲಿ ಈ ಕ್ಯೂಬ್ ಗಾಸಿಯನ್ ಸರ್ಫೇಸ್. ಇಲ್ಲಿ ಗಾಸಿಯನ್ ಸರ್ಫೇಸ್ ಅಂದ್ರೆ ಕ್ಲೋಸ್ಡ್ ಸರ್ಫೇಸ್. ಯಾವುದರ ಶೇಪ್ ಇರಲಿ, ಸುಡುಗಾಡು ಶೇಪ್ ಇರಲಿ, ಟೋಟಲ್ ಫ್ಲಕ್ಸ್ ಬೇಕಾ, ಏನು ಮಾಡ್ತೀವಿ ನಾವು, ಗಾಸ್ ಥಿಯರಮ್ ಹಚ್ತೀವಿ. ಗಾಸ್ ಥಿಯರಮ್ ಏನು ಹೇಳ್ತೈತಿ, ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್ ಈಸ್ 1/ε0 ಟೈಮ್ಸ್ ಇಂಟು ಸಮೇಷನ್ ಕ್ಯೂ ಅಂತ ಹೇಳ್ತೈತೆ. ಸಮೇಷನ್ ಕ್ಯೂ ಟೋಟಲ್ ಚಾರ್ಜ್, ಎಷ್ಟು ಚಾರ್ಜ್ ಐತಿಲ್ಲ, ಇರೋದ ಒಂದು ಚಾರ್ಜ್, ದಟ್ ಈಸ್ ಕ್ಯೂ.
ಸೊ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಟೋಟಲ್ ಈ ಕ್ಯೂಬ್ನಿಂದ ಟೋಟಲಿ ಹೊರಗೆ ಬರುವಂಥ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು? ಕ್ಯೂ ಬೈ ಎಪ್ಸಿಲಾನ್ ನಾಟ್. ಸೆಕೆಂಡ್ ಅವ್ರು ಕೇಳ್ತಾರೆ ಈ ಎಂಟೈರ್ ಕ್ಯೂಬ್ ಅಂದ ತಕ್ಷಣ ಈ ಪಾಸಿಟಿವ್ ಚಾರ್ಜ್ನಿಂದ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಿರ್ತಾವೆ. ಈ ಕ್ಯೂಬಿಗೆ ಎಷ್ಟು ಫೇಸಸ್ ಇರ್ತಾವೆ ಹೇಳ್ರಿ? ಒಂದು ಕ್ಯೂಬಿಗೆ ಎಷ್ಟು ಫೇಸ್ ಇರ್ತಾವೆ? ಟೋಟಲಿ ದೇರ್ ಆರ್ 6 ಫೇಸಸ್. 6 ಫೇಸಸ್ ಇರ್ತಾವೆ. ಈ ಕಡೆ ಕ್ಯೂಬ್ ಗೊತ್ತಿಲ್ಲ ನಿಮಗೆ, 6 ಫೇಸಸ್ ಇರ್ತಾವೆ. ಸೊ ಈಗ ಈ ಪಾಸಿಟಿವ್ ಚಾರ್ಜ್ನಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಟಾಪ್ ಫೇಸ್, ಸೈಡ್ ಫೇಸ್, ಬಾಟಮ್ ಫೇಸ್, ಬಿಹೈಂಡ್ ಫೇಸ್, ಈ ಕಡೆ ಒಂದು ಸೈಡ್ ಫೇಸ್, ಎಲ್ಲ ಕಡೆಯಿಂದ ಬರ್ತಿರ್ತಾವೆ. ಅವ್ರಿಗೇನು ಬೇಕಂತ ಸೆಕೆಂಡ್ ಕ್ವಶನ್ನೊಳಗೆ ಔಟ್ ಆಫ್ 6 ಫೇಸಸ್ ಹೌ ಮಚ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಸ್ ಔಟ್ ಫ್ರಮ್ ಒನ್ ಫೇಸ್, ಈಚ್ ಫೇಸ್ನಿಂದ ಎಷ್ಟು? ಈ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು. ಟೋಟಲ್ ಕ್ಯೂಬ್ನಿಂದ 600 ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂದರೆ, ಟೋಟಲ್ ಈ ಚಾರ್ಜ್ನಿಂದ ಇಲ್ಲಿ ಬರುವಂತಹ ಟೋಟಲ್ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಆರ್ ಕಮಿಂಗ್ ಔಟ್ ಆಫ್ ದಟ್ ಪಾಸಿಟಿವ್ ಚಾರ್ಜ್, ಇಫ್ ದೇರ್ ಆರ್ 600 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಮಿಂಗ್ ಒಂದು ಫೇಸ್ನಿಂದ, ಓಕೆ ನೋಡ್ರಿ ಈ ಕ್ಯೂಬ್ದು ಒಂದು ಫೇಸ್ನ ಇಲ್ಲೇ ಹಿಂಗೆ ಈ ರೀತಿ ಶೇಡಿಂಗ್ ಮಾಡ್ತೀನಿ. ಸೊ ಇಫ್ ದೇರ್ ಆರ್ 600 electric field lines totally coming out, how many will come out from each phase? ಅಂದರೆ 600 is total electric flux coming out. ಅದರೊಳಗೆ ಡಿವೈಡೆಡ್ ಬೈ 6, ಇಟ್ ವಿಲ್ ಗೆಟ್ ಡಿವೈಡೆಡ್ ಇಂಟು 6 ಪಾರ್ಟ್ಸ್. ಎಲ್ಲ ಕಡೆಯಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಿರ್ತಾವೆ. ಲೈಕ್ ಇಲ್ಲೊಂದು ಬಲ್ಬ್ ಹಚ್ಚಿದ್ರೆ ಅಂತಿಕೋರು ನೀವು, ಅದರಿಂದ ಹೋಗುವಂಥ ಲೈಟ್ ರೇಸ್ ಹಿಂಗೆ ಹೋಗ್ತಾರೆ ಒಂದು ಡೈರೆಕ್ಷನ್ನಾಗ. ನೋ, 360 ಡಿಗ್ರಿ ಒಳಗೆ ಎಲ್ಲ ಕಡೆ ಹೋಗ್ತಿರ್ತಾವೆ. ಸೊ ಈಗ ಲೈಕ್ ನೀವು ಯಾವುದೋ ಒಂದು ರೂಮ್ ಒಳಗೆ ಕುಂತ್ರೆ ಅಲ್ಲಿ ನೋಡ್ರಿ, ದೇರ್ ಆರ್ 6 ಫೇಸಸ್. ಓಕೆ, 4 ವಾಲ್ಸ್, ಒಂದು ರೂಫ್, ಕೆಳಗೊಂದು ಫ್ಲೋರ್. ಸೊ ಈ ಲೈಟ್ ಇನ್ ಸೆಂಟ್ರ್ನೊಳಗೆ ಇನ್ ಬಿಟ್ವೀನ್ ದ ರೂಮ್ ಸೆಂಟ್ರ್ನೊಳಗೆ ಒಂದು ನೀವು ಬಲ್ಬ್ ಹಚ್ಚಿದ್ರೆ ದಿ ಲೈಟ್ ರೇಸ್ ಅಂತ ನಾವು ಕನ್ಸಿಡರ್ ಮಾಡಿದರೆ ದೇ ವಿಲ್ ಪಾಸ್ ಥ್ರೂ ಈಕ್ವಲಿ ಎವ್ರಿವೇರ್. ಸೊ ಅದ್ರಾಗ ಒಂದು ಫೇಸ್ನೊಳಗೆ, ಒಂದು ವಾಲ್ನೊಳಗೆ ಎಷ್ಟು ಹೋಗ್ತಾವೆ ಅಂದರೆ ಟೋಟಲ್ ಎಷ್ಟು ಇರ್ತಾವೆ? ಡಿವೈಡ್ ಬೈ 6. ಸೊ electric flux through each phase ಬೇಕು ಅಂದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟೈತಲ್ಲ, ಎಷ್ಟೈತೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್? ಕ್ಯೂ ಬೈ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ 6. ಸೊ ಆನ್ಸರ್ ಈಸ್ ಕ್ಯೂ ಡಿವೈಡೆಡ್ ಬೈ 6 ಎಪ್ಸಿಲಾನ್ ನಾಟ್ ಈಸ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್ ಆಫ್ ಈಚ್ ಫೇಸ್. ಓಕೆ, ಈಗ ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಇದ್ರ ಟೈಪ್ ಆಫ್ ಕ್ವಶನ್ ಸ್ವಲ್ಪ ಬೇರೆ ಟೈಪ್ ಕೇಳ್ತಾರ ಅಂತ ಹೇಳಿದ್ನಲ್ಲ, ಅದನ್ನು ಹೆಂಗೆ ಕೇಳ್ತಾರ ಅಂತ ಒಂದು ಸ್ವಲ್ಪ ಸ್ಯಾಂಪಲ್ ಹೇಳಿ ಇದನ್ನು ವಿಡಿಯೋ ಸ್ಟಾಪ್ ಮಾಡಿ ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಅಂತ 2 ಡೆರಿವೇಷನ್ ಅದಾವೆ. ವಿಲ್ ಫಿನಿಶ್ ಅಪ್ ಬೋತ್ ಡೆರಿವೇಷನ್ಸ್ ಇನ್ ದ ಸೇಮ್ ವಿಡಿಯೋ. ಹೆಂಗೆ ಕ್ವಶನ್ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನೊಳಗೆ? ಮತ್ತೊಂದು ಕ್ಯೂಬ್ ತಗೋತಾರೆ. ಈ ಸರ್ತಿ ಇನ್ಸ್ಟೆಡ್ ಆಫ್ ಕೀಪಿಂಗ್ ದ ಕ್ಯೂಬ್ ಇನ್ಸೈಡ್ ಅಟ್ ದ ಸೆಂಟರ್ ಏನು ಮಾಡ್ತಾರೆ ಗೊತ್ತಾನೆ? ಒಂದು ಕಾರ್ನರ್ನಾಗ ಇಡ್ತಾರೆ ಚಾರ್ಜನ್ನು. ಕಾರ್ನರ್ನಾಗ ಇಡ್ತಾರೆ ಒಂದೊಂದು ಕ್ವಶನ್ನಾಗ ಏನು ಮಾಡ್ತಾರೆ? ಇದ್ರ ಲೆಂತ್ ಇರುತ್ತಲ್ಲ, ಯಾವುದೋ ಒಂದು ಲೆಂತ್, ಆ ಲೆಂತ್ದ ಸೆಂಟರ್ನೊಳಗೆ ಹಿಂಗೆ ಕಾರ್ನರ್ನಾಗ ಸಮ್ಟೈಮ್ಸ್ ಚಾರ್ಜ್ ಇಲ್ಲಿ ಇಡ್ತಾರೆ. ಸಮ್ಟೈಮ್ಸ್ ಚಾರ್ಜ್ ಎಲ್ಲಿ ಇಡ್ತಾರೆ ಗೊತ್ತಾನೆ? 6 ಫೇಸಸ್ನೊಳಗೆ ಯಾವುದೋ ಒಂದು ಫೇಸ್ ಚೂಸ್ ಮಾಡಿ ಆ ಫೇಸದ ಸೆಂಟರ್ನೊಳಗೆ. ಇವು ಕೆಮಿಸ್ಟ್ರಿ ಒಳಗೆ ಏನೋ ಬರ್ತಾವಂತ ನಿಮ್ಗೆ, ಹಿಂಗೆ ಫೇಸ್ ಸೆಂಟರ್ಡ್, ಬಾಡಿ ಸೆಂಟರ್ಡ್, ಕಾರ್ನರ್, ಎಡ್ಜ್, ಹಿಂಗೆ ಬೇರೆ ಬೇರೆ ಕಡೆ ಚಾರ್ಜ್ ಇಟ್ಟು ಅವಾಗ ಒಂದು ಫೇಸ್ನಾಗಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತಿ, ಟೋಟಲ್ ಕ್ಯೂಬ್ನಾಗಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ, ಈ ರೀತಿ ಕ್ವಶನ್ ಕೇಳ್ತಾರೆ. ಅದನ್ನ ಆಮೇಲೆ ನಾವು ಡಿಸ್ಕಸ್ ಮಾಡೋಣಂತೆ. ಸೊ ಹೋಪ್ಫುಲಿ ಇದು ನಿಮ್ಗೆ ಅರ್ಥ ಆತಂತ ಅಂದ್ಕೊಂಡಿನಿ. ಎಂಟೈರ್ ಕ್ಯೂಬ್ನಿಂದ ಎಷ್ಟು ಬರ್ತೈತಿ ಅದು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಯಾಕಂದ್ರೆ ಅದು ಸುತ್ತಲ ಕ್ಯೂಬರ ಇರಲಿ ಏನಾರ ಇರಲಿ, ದಟ್ ಶೇಪ್ ಡಸ್ ನಾಟ್ ಮ್ಯಾಟರ್. electric flux coming out is 1 by epsilon naught into how much charge is present. ಇರೋದ ಒಂದು ಚಾರ್ಜ್ q by epsilon naught. ಈಚ್ ಫೇಸ್ ಬೇಕಂದ್ರೆ ಡಿವೈಡ್ ಬೈ 6 ಮಾಡ್ತೀವಿ. ಸೊ ಇಷ್ಟು ಆತೀಗ ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಅಂತ ಹೇಳಿ 2 ಡೆರಿವೇಷನ್ ಬರ್ತಾವೆ. ಆ್ಯಕ್ಚುಲಿ 3 ಬರ್ಬೇಕು, ಅದ್ರಾಗ 2 ಬರ್ತಾವೆ. ಇವೆರಡನ್ನೂ ಮುಗಿಸಿ ವಿಲ್ ಎಂಡ್ ದ ಚಾಪ್ಟರ್. ಅದಾದಮೇಲೆ ವಿಲ್ ಸ್ಟಾರ್ಟ್ ವಿತ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಥ್ಯಾಂಕ್ ಯು, ನಮಸ್ಕಾರ.